ಅಂಡ್ ವೆಲ್ಕಮ್ ಟು ನ್ಯೂಸ್ ಸೆನ್ಸ್. ನಾನು ಸೌಮ್ಯ ಕೃಷ್ಣ ಹೆಗಡೆ. ಕಳೆದ ಕೆಲವೊಂದಷ್ಟು ದಿನದಿಂದ ಎರಡು ವಿಚಾರ ಅನ್ನುವಂಥದ್ದು ಭುಗಿಲೆದ್ದಿದೆ. ಒಂದು, ತಿರುಪತಿ ಲಡ್ಡು, ಅದರ ಕಾನ್ಸ್ಪಿರಸಿ ಥಿಯರಿ ಅನ್ನುವಂಥದ್ದು ಏನಿದೆ, ಏನ್ ಎಲಿಗೇಷನ್ಸ್ ಇದೆ, ಹಾಗೆ ಎಷ್ಟೆಲ್ಲ ಜನ ಅದರಿಂದ ಹರ್ಟ್ ಆಯ್ತು, ಹಿಂದೂಗಳ ಸೆಂಟಿಮೆಂಟ್ಸ್ ಹೇಗೆ ಹರ್ಟ್ ಆಯ್ತು, ಒಂದು ವೇಳೆ ಆ ಪ್ರಸಾದವನ್ನ ನೀವು ತೆಗೆದುಕೊಂಡಿದ್ರೆ ಅದಕ್ಕೆ ಪ್ರಾಯಶ್ಚಿತ ಏನು, ಇದು ಎಲ್ಲದಕ್ಕೆ ಸಂಬಂಧಪಟ್ಟ ಹಾಗೆ ಡೀಟೇಲ್ ಆಗಿರುವಂತಹ ಒಂದು ವಿಡಿಯೋವನ್ನ ನನ್ನ ಇನ್ನೊಂದು ಯೂಟ್ಯೂಬ್ ಚಾನೆಲ್ ಸನಾತನ ಕಥನದಲ್ಲಿ ಈಗಾಗಲೇ ಮಾಡಿದ್ದೀನಿ. ದಿಸ್ ಇಸ್ ದ ರೆಫರೆನ್ಸ್ ಥಂಬ್ನೇಲ್. ಯಾರು ನೋಡಿಲ್ಲ ದಯವಿಟ್ಟು ನೋಡಿ. ಹಾಗೆ ಅದಾದ್ಮೇಲೆ ಇವಾಗ ಭುಗಿಲೆದ್ದಿರುವಂತಹ ವಿಚಾರ ಅಂತಂದ್ರೆ, ಈಶಾ ಫೌಂಡೇಶನ್ ಹಾಗೂ ಸದ್ಗುರು ಮೇಲೆ ಒಬ್ಬ ವ್ಯಕ್ತಿ ಮಾಡಿರುವಂತಹ ಎಲಿಗೇಷನ್ ಫಾಲೋಡ್ ಬೈ 150 ಪೊಲೀಸ್ ಆಶ್ರಮದ ಒಳಗಡೆ ಹೋಗಿ ತಲಾಶನ್ನ ನಡೆಸುವಂಥದ್ದು. ಅದು ಈಗ ಸುಪ್ರೀಂ ಕೋರ್ಟ್ಗೆ ಟ್ರಾನ್ಸ್ಫರ್ ಆಗಿರುವಂಥದ್ದು. ಸೊ ಸದ್ಗುರು ಇರಬಹುದು, ಈಶಾ ಫೌಂಡೇಶನ್ ರಿಲೇಟೆಡ್ ಆಗಿರುವಂತಹ ಬಹಳಷ್ಟು ಕಾಂಟ್ರವರ್ಸಿ ಅನ್ನುವಂಥದ್ದು ಇವತ್ತು ನಿನ್ನೆದು ಅಂತ ಹೊಸದಾಗಲ್ಲ. ಹಾಗೆ ಈ ಒಂದು ಕೇಸ್ ಅನ್ನುವಂಥದ್ದು ಏನಿದೆ, ಯಾವ ಕೇಸ್ನಲ್ಲಿ ಒಬ್ಬ ತಂದೆ ತನ್ನ 2 ಹೆಣ್ಣು ಮಕ್ಕಳನ್ನ ಅವರ ವಿಶ್ಗೆ ಅಗೇನ್ಸ್ಟ್ ಆಗಿ ಆಶ್ರಮದಲ್ಲಿ ಅವ್ರನ್ನ ಬಂಧಿಯಾಗಿ ಇಟ್ಕೊಂಡಿದ್ದಾರೆ. ಸದ್ಗುರು ತಮ್ಮ ಮಗಳಿಗೆ, ಸ್ವಂತ ಮಗಳಿಗೆ ಮದ್ವೆ ಮಾಡಿ ಒಂದು ಗೃಹಸ್ಥ ಆಶ್ರಮಕ್ಕೆ ಅವ್ರನ್ನ ಕಳಿಸಿರುವಾಗ ಬೇರೆಯವರ ಮಕ್ಕಳನ್ನ ಯಾಕೆ ಈ ರೀತಿ ಕ್ಯಾಪ್ಟಿವೇಟ್ ಮಾಡ್ಕೊಂಡು ನೀವು ಮಂಕ್ ಆಗ್ಬೇಕು, ಬ್ರಹ್ಮಚಾರಿಗಳಾಗಿ ಇರಬೇಕು ಅನ್ನುವಂಥದ್ದನ್ನ ಹೇಳ್ತಾರೆ ಅನ್ನೋ ಒಂದು ಸ್ಟೇಟ್ಮೆಂಟ್ ಅನ್ನ ಮದ್ರಾಸ್ ಹೈಕೋರ್ಟ್ ಅನ್ನುವಂಥದ್ದು ಏನ್ ಕೊಟ್ಟಿದೆ, ಅದರ ಮುಂದುವರೆದ ಭಾಗ ಅನ್ನುವಂಥದ್ದು ದಿಸ್ ಹ್ಯಾಸ್ ಅ ಲಾಟ್ ಆಫ್ ರಿಲಿಜಿಯಸ್ ಅಂಡ್ ಪೊಲಿಟಿಕಲ್ ರೆಪಕರ್ಷನ್. ಸೊ ಇವತ್ತಿನ ನ್ಯೂಸ್ ಸೆನ್ಸ್ ನ ಎಪಿಸೋಡ್ ನಲ್ಲಿ ನೀವು ಸದ್ಗುರು ಅವರ ಫಾಲೋವರ್ ಆಗಿರಿ, ಆಗದ್ದೇ ಇರಿ, ಅವರ ಹೇಟರ್ ಆಗಿರಿ, ಏನೇ ಆಗಿರಿ, ಒಂದು ದೇಶದ ನಾಗರಿಕನಾಗಿ ಆ ದೇಶದಲ್ಲಿ ನಡೀತಾ ಇರುವಂತಹ ಕೆಲವೊಂದಷ್ಟು ಸನ್ನಿವೇಶ ಅನ್ನುವಂಥದ್ದು ನಿಮಗೆ ಇಷ್ಟ ಇರಲಿ, ಇಷ್ಟ ಇಲ್ಲದೇ ಇರಲಿ, ಪ್ರತಿಯೊಬ್ಬರ ಬದುಕನ್ನ ಇಂಪ್ಯಾಕ್ಟ್ ಮಾಡುತ್ತೆ ಅನ್ನುವಂತಹ ಒಂದು ಕಾಮನ್ ಸೆನ್ಸ್ ನೊಂದಿಗೆ ಈ ಒಂದು ಎಪಿಸೋಡ್ ಅನ್ನ ದಯವಿಟ್ಟು ಪೂರ್ತಿಯಾಗಿ ಓಪನ್ ಮೈಂಡೆಡ್ಲಿ ಕೇಳಿಸ್ಕೊಳ್ತಾ ಹೋಗಿ. ಸದ್ಗುರು ಜಗ್ಗಿ ವಾಸುದೇವ್ ಕಳೆದ ಒಂದು 6-7 ವರ್ಷದಿಂದ ಬಹುಶಃ ಕೇವಲ ಭಾರತಕ್ಕೆ ಸೀಮಿತವಾಗಿ ಇರದೆ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಒಂದು ಸೆಲೆಬ್ರಿಟಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಎಟ್ ದ ಸೇಮ್ ಟೈಮ್ ಅವ್ರು ತೆಗೆದುಕೊಂಡಂತಹ ಕೆಲವೊಂದಷ್ಟು ಕ್ಯಾಂಪೇನ್ಸ್ ಇರಬಹುದು, ಹಾಗೆ ಕೇವಲ ಒಂದು ಮತಕ್ಕೆ ಧರ್ಮಕ್ಕೆ ಸೀಮಿತವಾಗಿ ಇರದೆ ಸ್ಪಿರಿಚುಯಾಲಿಟಿ ಅನ್ನೋದಕ್ಕೆ ಒಂದು ಹೊಸ ಪರಿಭಾಷೆಯನ್ನ ಕೊಟ್ಟು ಅದನ್ನ ಯುವ ಜನಾಂಗದಲ್ಲಿ ತುಂಬಾ ಪಾಪ್ಯುಲರೈಸ್ ಮಾಡುವಲ್ಲಿ ಸದ್ಗುರು ಅವರ ಕೊಡುಗೆ ಅನ್ನುವಂಥದ್ದು ಬಹಳಷ್ಟಿದೆ. ನಾನು ಪರ್ಸನಲಿ ಈ ಈಶಾ ಫೌಂಡೇಶನ್ ಆಫರ್ ಮಾಡುವಂತಹ ಇನ್ನರ್ ಇಂಜಿನಿಯರಿಂಗ್ ರಿಟ್ರೀಟ್ ಫಾರ್ ವಿಚ್ ದೇ ಚಾರ್ಜ್ ಆಲ್ಮೋಸ್ಟ್ 25K, ಅದನ್ನ ನನ್ನ ಸ್ವಂತ ಇಚ್ಛೆಯ ಪ್ರಕಾರ ಏನೋ ನನ್ಗಾಗ್ಬಿಡುತ್ತೆ ಜೀವನದಲ್ಲಿ, ಏನೋ ಒಂದು ಮಿರಾಕಲ್ ನಡೆದ್ಬಿಡುತ್ತೆ ಈ ಕೋರ್ಸ್ ಅನ್ನ ತಗೊಂಡ್ರೆ ಅನ್ನುವಂತಹ ಯಾವುದೇ ಇಚ್ಛೆ ಇಲ್ಲದೆ ಏನಿರುತ್ತೆ ಇದರಲ್ಲಿ ಅನ್ನೋದನ್ನ ನಾನು ನೋಡ್ಬೇಕು ಅನ್ನೋ ಒಂದು ಕ್ಯೂರಿಯಾಸಿಟಿಯಲ್ಲಿ ಹೋಗಿ ಐ ಆಮ್ ಹ್ಯಾಪಿ ದಟ್ ಐ ಡಿಡ್ ದಟ್. ಅದರಿಂದ ಏನು ಕ್ಲೇಮ್ ಮಾಡ್ತಾರಲ್ಲ, ಇನ್ಫ್ಯಾಕ್ಟ್ ಈಶಾ ಫೌಂಡೇಶನ್ ಒಂದು ಅವರ ಆಡ್ ಅನ್ನುವಂಥದ್ದು ಏನಿದೆ ಈ ಇನ್ನರ್ ಇಂಜಿನಿಯರಿಂಗ್ ರಿಲೇಟೆಡ್ ಆಗಿ, ಅಲ್ಲಿ ಒಂದು ಶಾರ್ಟ್ ಫೂಟೇಜ್ ಅನ್ನುವಂಥದ್ದು ನನ್ನನ್ನ ಬಳಸ್ಕೊಂಡಿದ್ದಾರೆ. ನನಗೆ ಯಾವುದೇ ಇಂಟಿಮೇಷನ್ ಅನ್ನ ಅವರು ಕೊಟ್ಟಿಲ್ಲ. ನನಗೆ ಅವರು ಕೇಳಿದ್ದು ಒಂದು ಇಂಟರ್ವ್ಯೂ ಕೊಡಿ, ಇನ್ನರ್ ಇಂಜಿನಿಯರಿಂಗ್ ಇಂದ ನಿಮ್ ಜೀವನದಲ್ಲಿ ಏನಾದ್ರೂ ಬದಲಾವಣೆ ಆಗಿದೆಯಾ, ನಿಮ್ಮ ಮೆಡಿಟೇಷನ್ ಅನ್ನುವಂಥದ್ದು, ನಿಮ್ಮ ಜರ್ನಿ ಅನ್ನುವಂಥದ್ದು ಏನಿರುತ್ತೆ ಅದಕ್ಕೆ ಒಂದು ಆನೆಸ್ಟ್ ಆಗಿರುವಂತಹ ಫೀಡ್ಬ್ಯಾಕ್ ಅನ್ನು ಕೊಡಿ ಅಂತ ಹೇಳಿದ್ರು. ಅದರ ಬಿ ರೋಲ್ಸ್ ಅಂತ ಕರೀತಾರೆ, ಅಂದ್ರೆ ನಾವು ಮಾತಾಡ್ತಾ ಇರುವಾಗ ಅದಕ್ಕೆ ಸಪೋರ್ಟಿವ್ ಆಗಿರುವಂತಹ ಫುಟೇಜಸ್ ಇರುತ್ತಲ್ಲ, ಅದನ್ನ ಈಶಾ ವಾಲಂಟಿಯರ್ಸ್ ಅನ್ನೇ ತಗೊಂಡು ಹೋಗಿದ್ದು. ಬಟ್ ಫಾರ್ ಮೈ ಸರ್ಪ್ರೈಸ್ ಅದನ್ನ ಈ ರೀತಿ ಬಳಸ್ಕೊಳ್ತಾರೆ, ಈ ರೀತಿ ಒಂದು ಆಡ್ ಅಲ್ಲಿ ಫೀಚರ್ ಮಾಡ್ತಾರೆ ಅನ್ನೋದಕ್ಕೆ ನನಗೆ ಯಾವುದೇ ಇಂಟಿಮೇಷನ್ ಅನ್ನುವಂಥದ್ದು ಇರಲಿಲ್ಲ. ಎನಿವೆ, ಬಟ್ ಏನೇನು ಕ್ಲೇಮ್ ಅನ್ನುವಂಥದ್ದು ಇರುತ್ತೆ, ಈ ಒಂದು ಕೋರ್ಸ್ ಅನ್ನ ತಗೊಂಡ್ರೆ ಹೀಗಾಗತ್ತೆ ಹಾಗಾಗತ್ತೆ, ದಿಸ್ ಇಸ್ ವೆರಿ ಪರ್ಸನಲ್. ನಾನು ಏನ್ ಮಾಡಿದ್ದೀನಿ ಅದನ್ನ ನನಗೆ ತುಂಬಾ ಖುಷಿ ಇದೆ. ನನಗೆಲ್ಲೂ ಕೂಡ ಯಾರೋ ನನ್ನನ್ನ ಇನ್ಫ್ಲೂಯೆನ್ಸ್ ಮಾಡಿ ಅಥವಾ ಏನೋ ಒಂದು ರಾಂಗ್ ಇನ್ಫಾರ್ಮೇಶನ್ ಅನ್ನ ಕೊಟ್ಟು ಆ ಕೋರ್ಸ್ಗೆ ಎನ್ರೋಲ್ ಮಾಡಿಸ್ಕೊಂಡ್ರು ಅನ್ನುವಂತಹ ಫೀಲಿಂಗ್ ಇಲ್ಲ. ಐ ಆಮ್ ಹ್ಯಾಪಿ ಐ ಡಿಡ್ ದಟ್. ಬಟ್ ಡೂ ಐ ರೆಕಮೆಂಡ್ ದಟ್? ಪ್ರಾಬಬ್ಲಿ ನೋ. ಅದು ಅವರವರ ಪರ್ಸನಲ್ ಚಾಯ್ಸ್ ಆಗಿರುತ್ತೆ. ಹಾಗೆ ನನ್ನ ಈ ಒಂದು ಸ್ಪಿರಿಚುವಲ್ ಜರ್ನಿಯ ಡೈರೆಕ್ಟ್ ಯಾವ್ದಾದ್ರು ಕನೆಕ್ಷನ್ ಇದೆ ಅಂತಂದ್ರೆ ಆ ಕೊಯಂಬತ್ತೂರ್ನಲ್ಲಿ ಇರುವಂತಹ ಆದಿಯೋಗಿಯ ಮೂರ್ತಿ ಅನ್ನುವಂಥದ್ದು ಏನಿದೆ, ಐ ಆಮ್ ಪರ್ಸನಲಿ ಕನೆಕ್ಟೆಡ್ ಟು ಶಿವ. ಸೊ ಈಶಾ ಫೌಂಡೇಶನ್ ಅಥವಾ ಈಶಾ ಫೌಂಡೇಶನ್ ನ ರಿಲೇಟೆಡ್ ಆಗಿರುವಂತಹ ಯಾವುದೇ ವಿಚಾರಕ್ಕೆ ನನ್ನ ಪರ ವಿರೋಧ ಅನ್ನುವಂತಹ ನಿಲುವು ಡೆಫಿನೆಟ್ಲಿ ಇಲ್ಲ. ಆದ್ರೆ ಸದ್ಗುರು ಅವರ ಬಗ್ಗೆ ನನಗೆ ಒಬ್ಬ ಗುರುವಾಗಿ ನಾನು ಅವರನ್ನ ರೆಸ್ಪೆಕ್ಟ್ ಮಾಡ್ತೀನಿ, ಅವರ ಶ್ರೇಯೋಭಿವೃದ್ಧಿಯನ್ನ ನಾನು ಆಸೆ ಪಡ್ತೀನಿ. ಎಟ್ ದ ಸೇಮ್ ಟೈಮ್ ಒಂದು ದೇಶದಲ್ಲಿ ಯಾವಾಗ ಒಂದು ರಿಲಿಜಿಯಸ್ ಸೆಂಟಿಮೆಂಟ್ ಅನ್ನುವಂಥದ್ದು ಒಂದು ಪೊಲಿಟಿಕಲ್ ಆಂಗಲ್ ಅನ್ನ ಪಡೆದುಕೊಳ್ಳುತ್ತೆ, ಅದನ್ನ ನಾವು ಯಾವ ರೀತಿ ನೋಡ್ಬೇಕು ಅನ್ನೋದು ಕೂಡ ವೆರಿ ಇಂಪಾರ್ಟೆಂಟ್. ಕೇವಲ ಒಬ್ಬ ಜರ್ನಲಿಸ್ಟ್ ಆಗಿ ಅಲ್ಲ, ಒಬ್ಬ ನಾಗರಿಕನಾಗಿ. ಸಿ,
ನಮ್ಮ ದೇಶದ ಒಂದು ಅನ್ಫಾರ್ಚುನೇಟ್ ರಿಯಾಲಿಟಿ ಏನು ಅಂತಂದ್ರೆ, ರಿಲಿಜನ್ ಅಂಡ್ ಪೊಲಿಟಿಕ್ಸ್ ಇದೆರಡನ್ನ ಸಪರೇಟ್ ಆಗಿ ಇಟ್ಟು ಮಾತಾಡೋಕೆ ಸಾಧ್ಯ ಇಲ್ಲ. ನಾವು ಒಂದು ಯುಟೋಪಿಯನ್ ಮೈಂಡ್ ಸೆಟ್ ಅಲ್ಲಿ ಇದೆರಡೂ ಕೂಡ ಸಪರೇಟ್ ಆಗಿರ್ಬೇಕು, ಯಾರು ಕೂಡ ಎಲ್ಲೂ ಕೂಡ ಗೇಮ್ ಆಡಕ್ ಹೋಗ್ಬಾರ್ದು ಅನ್ನೋದನ್ನ ಅಂದ್ಕೋಬಹುದೇ ವಿನಃ ಇದು ಆಗೋದಿಲ್ಲ. ಯಾಕೆ ಅಂತಂದ್ರೆ ಈ ದೇಶ ಅನ್ನುವಂಥದ್ದು, ಇದರ ಅಸ್ತಿತ್ವ ಅನ್ನೋದೇ 1947 ನಂತರ ಹೇಗಾಗಿದೆ ಅಂತಂದ್ರೆ ದ ಡಿವಿಷನ್ ಆನ್ ದ ಬೇಸಿಸ್ ಆಫ್ ರಿಲಿಜನ್. ಸೊ ರಿಲಿಜನ್ ಅನ್ನುವಂಥದ್ದೇ ಆ ಚೌಕಟ್ಟಿನ ಮೇಲೆ ಪೊಲಿಟಿಕ್ಸ್ ಅನ್ನುವಂಥದ್ರ ಪರಿಭಾಷ್ಯ ಅನ್ನೋದು ಬರಿತಾ ಹೋಗಿರೋದು. ಹಾಗಿರುವಾಗೆ ಯಾರ್ಯಾರೆಲ್ಲ ಹೇಳ್ತಾರಲ್ವಾ ಇದನ್ನ ಸಪರೇಟ್ ಆಗಿ ಮಾತಾಡೋಣ, ರಿಲಿಜನ್ ಅನ್ನ ಪೊಲಿಟಿಕ್ಸ್ ಅನ್ನ ಸಪರೇಟ್ ಆಗಿ ಮಾತಾಡೋಣ, ಸಾರಿ ಮೈ ಫ್ರೆಂಡ್, ದಟ್ಸ್ ನಾಟ್ ದ ರಿಯಾಲಿಟಿ. ಸೊ ಏನ್ ಕೇಸ್, ಈ ಪರ್ಟಿಕ್ಯುಲರ್ ಕೇಸ್ ಏನು, ಯಾಕೆ 150 ಜನ ಪೊಲೀಸರು ಒಂದು ಆಶ್ರಮದ ಒಳಗಡೆ ಹೋಗಿ ಸರ್ಚ್ ಮಾಡುವಷ್ಟರ ಮಟ್ಟಿಗೆ ಏನಿತ್ತು ಅಂತ ಧಾವಂತ ಏನಿತ್ತು? ಡಾಕ್ಟರ್ ಕಾಮರಾಜ್ ಅನ್ನುವಂಥ ಒಬ್ಬ ತಂದೆ, ರಿಟೈರ್ಡ್ ಪ್ರೊಫೆಸರ್, ಅವರಿಗೆ 2 ಮಕ್ಕಳು, 2 ಹೆಣ್ಮಕ್ಳು, 42 ವರ್ಷದವರೊಬ್ರು, 39 ಇಯರ್ಸ್ ಅವರೊಬ್ರು, 2 ಅಕ್ಕ ತಂಗಿರು ಅಂತ ಹೇಳಲಾಗುತ್ತೆ. ವೆಲ್ ಎಜುಕೇಟೆಡ್ ಫ್ಯಾಮಿಲಿ. ಆ ಫ್ಯಾಮಿಲಿಯಲ್ಲಿ ಒಂದು ಡಿಸ್ಅಗ್ರಿಮೆಂಟ್ ಇದೆ, ಹೆಣ್ಣು ಮಕ್ಕಳು ಅವರ ಜೀವನವನ್ನ ಯಾವ ರೀತಿ ಲೀಡ್ ಮಾಡಬೇಕು ಅಂತ. ಸೊ ಇದನ್ನ 2 ಭಾಗವಾಗಿ ನೋಡೋಣ. ಅಂದ್ರೆ ವಾಟ್ ಈಸ್ ರೈಟ್ ಅಂಡ್ ವಾಟ್ ಈಸ್ ನೀಡೆಡ್, ಇದನ್ನ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಬೋತ್ ಇನ್ ಟರ್ಮ್ಸ್ ಆಫ್ ಇಂಡಿವಿಜುವಲ್ ಲಿಬರ್ಟಿ ಅಂಡ್ ಹ್ಯುಮ್ಯಾನಿಟಿ. ಸೊ ಒಬ್ಬ ತಂದೆಗೆ ತನ್ನ 2 ಹೆಣ್ಣು ಮಕ್ಕಳು ಒಂದು ಏಜ್ ಬಂದ್ಮೇಲೆ ಮದ್ವೆ ಆಗಿ ಮಕ್ಕಳು ಅಂತ, ಅವರ ಸಂಸಾರ ಅಂತ, ಒಂದು ಗೃಹಸ್ಥ ಆಶ್ರಮ ಅನ್ನುವಂಥದ್ದು ಏನಿರುತ್ತೆ ಅದರಲ್ಲಿ ಸುಖವಾಗಿರ್ಲಿ ಅಂತ ಪ್ರತಿಯೊಬ್ಬ ತಂದೆ ತಾಯಿ ಬಯಸೋದು ಸಹಜ, ಅದು ಅವರ ಹಕ್ಕು, ದಟ್ ಈಸ್ ದ ನಾರ್ಮ್. ಆದ್ರೆ ಮಕ್ಕಳು ಅಂತ ನಾವೇನ್ ಮಾಡ್ಕೊಂಡಿರ್ತೀವಿ, ಅವರ ಇಷ್ಟ ಏನು, ಅವರನ್ನ ಭೂಮಿಗೆ ತಂದಿರುವಂತಹ ರೆಸ್ಪಾನ್ಸಿಬಿಲಿಟಿ ನಂದಿದೆ. ಆದ್ರೆ ನೀವ್ ಹೇಗ್ ಬದುಕಬೇಕು ಅನ್ನುವಂತಹ ಡಿಕ್ಟೇಟ್ ಮಾಡುವಂತಹ ರೈಟ್ಸ್ ಯಾರಿಗೂ ಇಲ್ಲ. ನಾನು ಮಾರ್ಗದರ್ಶನವನ್ನ ಕೊಡಬಹುದು, ಆದ್ರೆ ಅವರ ಆಸೆ ಏನು, ಅವರ ನಿಲುವೇನು, ಬದುಕನ್ನ ಹೇಗೆ ನೋಡ್ತಾರೆ ಅನ್ನುವಂಥದ್ದನ್ನ ಒಬ್ಬ ಪೋಷಕ ಆಗಿ ನಾನು ಕೂಡ ಅರ್ಥ ಮಾಡಿಕೊಳ್ಳಲೇಬೇಕಾದಂತಹ ಪರಿಸ್ಥಿತಿ ಇದೆ. ದಿಸ್ ಇಸ್ ಹ್ಯುಮ್ಯಾನಿಟಿ. ಆದ್ರೆ ಅವರಿಬ್ಬರ ಮಧ್ಯದಲ್ಲಿ, ಆ ತಂದೆ ಹಾಗೂ ಹೆಣ್ಣು ಮಕ್ಕಳ ನಡುವೆ ಅದೇನ್ ಡಿಸ್ಅಗ್ರಿಮೆಂಟ್ ಇದೆಯೋ, ತಂದೆಗೆ ಇವರು ಈಶಾ ಆಶ್ರಮದಲ್ಲಿ ಹೋಗಿ ಬ್ರಹ್ಮಚಾರಿಣಿಯಾಗಿ ಬದುಕ್ತಾ ಇರುವಂತಹ ಬದುಕಿನ ಬಗ್ಗೆ ಅಬ್ಜೆಕ್ಷನ್ ಇದೆ. 2016ರ ಸಮಯದಲ್ಲಿ ಇದೇ ವ್ಯಕ್ತಿ ತನ್ನ ಹೆಂಡತಿಯ ಮೂಲಕ, ಅಂದ್ರೆ ಈ 2 ಹೆಣ್ಮಕ್ಳ ತಾಯಿಯ ಮೂಲಕ ಒಂದು ಪಿಟಿಷನ್ ಅನ್ನ ಕೇಸ್ ಮಾಡಿಸಿರ್ತಾರೆ. ಇದೇ ವಿಚಾರ ಅನ್ನುವಂಥದ್ದು ಭುಗಿಲೆದ್ದಿರತ್ತೆ. ಅದಾದ್ಮೇಲೆ ಅವರೇ ಅದನ್ನ ಡಿಫೆಂಡ್ ಮಾಡ್ಕೊಳ್ತಾರೆ. ನನ್ನ ಏಜ್ ಅಲ್ಲಿ ನನಗೆ ಇವಾಗ ಒಂದು ಮಕ್ಕಳ ಸಪೋರ್ಟ್ ಅನ್ನೋದು ಬೇಕಾಗುತ್ತೆ, ಇಳಿ ವಯಸ್ಸಿನಲ್ಲಿ ಇದೀವಿ ನಾವಿಬ್ರು ಕೂಡ, ನನ್ನ ಮಕ್ಕಳಿಬ್ರು ನೋಡಿದ್ರೆ ನಮ್ಮನ್ನ ತ್ಯಾಗ ಮಾಡ್ಬಿಟ್ಟು ಯಾರೋ ಒಬ್ರು ಬ್ರೈನ್ ವಾಶ್ ಮಾಡಿದ್ರು ಅನ್ನೋ ಕಾರಣಕ್ಕೋಸ್ಕರ ಅದನ್ನ ಸ್ಪಿರಿಚುವಾಲಿಟಿ ಅಂತ ಹೇಳ್ಕೊಳ್ತಾ ಇದ್ದಾರೆ. ತಂದೆ ತಾಯಿಯನ್ನ ಬಿಟ್ಟು ನೀವು ಸ್ಪಿರಿಚುವಲ್ ಪಾತ್ ಅಲ್ಲಿ ಹೋಗ್ತೀರಾ ಅಂತಂದ್ರೆ ಅದನ್ನ ಸ್ಪಿರಿಚುವಾಲಿಟಿ ಅಂತ ಕರಿಬೇಕಾ ಅನ್ನುವಂತ ಒಂದು ವೆರಿ ಇಂಟ್ರಿಗ್ಯೂಯಿಂಗ್ ಕ್ವೆಶ್ಚನ್ ಅನ್ನ ಕೋರ್ಟ್ ನಲ್ಲಿ ವಾದಿಸ್ತಾರೆ. ಆದ್ರೆ ಅದು ಫಾರ್ ದ ಕೋರ್ಸ್ ಆಫ್ ಟೈಮ್ ಇಟ್ ಟುಕ್, ಆ ವಾದ ಅನ್ನುವಂಥದ್ದು ವ್ಯಾಲಿಡ್ ಅಂತ ಅನ್ಸ್ಕೊಳ್ಳೋದಿಲ್ಲ. ಯಾವಾಗ ಈ 2 ಹೆಣ್ಮಕ್ಳು ಹೇಳ್ತಾರೆ ನಮ್ಮನ್ನ ಯಾರೂ ಬ್ರೈನ್ ವಾಶ್ ಮಾಡಿಲ್ಲ, ಅಥವಾ ಯಾರೂ ಕೂಡ ಇಲ್ಲಿರಿ, ಈ ರೀತಿ ಇರಿ, ನೀವಿಬ್ರು ಮಂಕ್ ಆಗಿ, ನೀವಿಬ್ರು ಬ್ರಹ್ಮಚಾರಿಣಿಯಾಗಿ ಈ ರೀತಿಯಾಗಿರುವಂತಹ ಬದುಕನ್ನ ಬದುಕಿ ಅಂತ ನಮ್ಗೆ ಯಾರೂ ಕಂಪೆಲ್ಲೇ ಮಾಡಿಲ್ಲ. ದಿಸ್ ಇಸ್ ಅವರ್ ಚಾಯ್ಸ್. ನಾವಿಬ್ರು ಕೂಡ ಅಡಲ್ಟ್ಸ್ ಇದೀವಿ, ನಮ್ಗೆ ಎಜುಕೇಶನ್ ಇದೆ, ಸಮಾಜ ಏನು ಅನ್ನುವಂಥದ್ದು ನಮಗೆ ಗೊತ್ತಿದೆ. ಅದೆಲ್ಲ ಗೊತ್ತಿದ್ದು ಕೂಡ ನಾವು ಈ ಬದುಕನ್ನ ಆಯ್ಕೆ ಮಾಡ್ಕೊಂಡಿದೀವಿ ಅನ್ನೋದನ್ನ ಹೇಳಿದ್ಮೇಲೆ ಆ ಕೇಸ್ ಡಿಸ್ಮಿಸ್ ಆಗಿದೆ. ಬಟ್ ಇವಾಗ ಅಗೇನ್ ಸೇಮ್ ಪರ್ಸನ್ ಅವಾಗ ತನ್ನ ಹೆಂಡತಿಯ ಮೂಲಕ ಈ ಕೇಸನ್ನ ಏನ್ ಫೈಲ್ ಮಾಡಿಸಿದ್ರು, ಈ ಖುದ್ದಾಗಿ ಈ ವ್ಯಕ್ತಿ ಹೇಳ್ತಿದ್ದಾರೆ, ನನ್ನ ಮಕ್ಕಳಿಗೆ ಡ್ರಗ್ಸ್ ಕೊಟ್ಟು, ಅಂದ್ರೆ ಅವರ ಬ್ರೈನ್ ವಾಶ್ ಅನ್ನ ಮಾಡಿ ಅವ್ರನ್ನ ಕ್ಯಾಪ್ಟಿವೇಟ್ ಇಟ್ಟಿದ್ದಾರೆ. ಅವರು ಎಜುಕೇಟೆಡ್ ಇದ್ರೂ ಕೂಡ ಫಾರ್ ಸಮ್ ರೀಸನ್ ದೇ ಹ್ಯಾವ್ ಬೀನ್ ಬ್ರೈನ್ ವಾಶ್ಡ್ ಬೈ ಸದ್ಗುರು ಆರ್ ಈಶಾ ಫೌಂಡೇಶನ್. ನನ್ನನ್ನ ಹಾಗೂ ಅವರನ್ನ ಡಿಸ್ಟೆನ್ಸ್ ಮಾಡಿ ಇಟ್ಟಿದ್ದಾರೆ. ನನ್ಗೆ ಯಾವುದೇ ರೀತಿಯಾಗಿರುವಂತಹ ಆಕ್ಸೆಸ್ ಸಿಗ್ತಾ ಇಲ್ಲ ಅವ್ರ ಬಗ್ಗೆ. ಸೊ ಇದೆಲ್ಲೋ ಒಂದ್ ಕಡೆ ನನಗೆ ಒಂದು ಕಾನ್ಸ್ಪಿರಸಿ ಅಂತ ಅನಿಸ್ತಾ ಇದೆ. ಅಲ್ಲೇನೋ ನಡೀಬಾರದಂತಹ ಅಕ್ರಮ ವಿಚಾರಗಳು ಇರಬಹುದು ಅನ್ನೋದನ್ನ ಒಂದು ಕೇಸ್ ರೆಫರೆನ್ಸ್ ಅನ್ನ ತಗೊಂಡು, ಯಾವುದು ಪೋಕ್ಸೋ ಕಾಯ್ದೆಯಡಿ ಈಗೂ ಕೂಡ ಆ ಕೇಸ್ ಅನ್ನುವಂಥದ್ದು ಇದೆ ಆಶ್ರಮದ ಅಗೇನಿಸ್ಟ್. ಸೊ ಅದೆಲ್ಲವನ್ನ ಮೆನ್ಷನ್ ಮಾಡಿ ಸಪೋರ್ಟಿಂಗ್ ಕೇಸ್ ಅನ್ನ ತೋರಿಸ್ಬಿಟ್ಟು ಮದ್ರಾಸ್ ಹೈಕೋರ್ಟ್ ಅಲ್ಲಿ ಒಂದು ಪಿಟಿಷನ್ ಅನ್ನ ಹಾಕಿದ್ಮೇಲೆ ಮದ್ರಾಸ್ ಹೈಕೋರ್ಟ್ ಕೆಲವೊಂದಷ್ಟು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿ, ಅದರಲ್ಲಿ ಆ ಸ್ಟೇಟ್ಮೆಂಟ್ ಅನ್ನ ಗಮನಿಸಬೇಕು. ಸದ್ಗುರು ತನ್ನ ಮಗಳನ್ನ ಮದ್ವೆ ಮಾಡಿಸಿ ಆಕೆಯನ್ನ ಒಂದು ಸುಖ ಸಂಸಾರದಲ್ಲಿ ಇರುವ ಹಾಗೆ ಇಟ್ಟಿರುವಾಗ ಕಣ್ಣೋರ ಮಕ್ಕಳನ್ನ ತಂದ್ಬಿಟ್ಟು ಇಲ್ಲಿ ಯಾಕೆ ಆಶ್ರಮದಲ್ಲಿ ಮಂಕ್ ರೀತಿಯಲ್ಲಿ ಬದುಕಿ ಸನ್ಯಾಸಿಯಾಗಿ ಬದುಕಿ ಅಂತ ಡಿಕ್ಟೇಟ್ ಯಾಕೆ ಮಾಡ್ಬೇಕು ಅವರು ಅನ್ನುವಂಥದ್ದನ್ನ ಮದ್ರಾಸ್ ಹೈಕೋರ್ಟ್ ಹೇಳಿ
ಇಲ್ಲಿ ಏನಾದ್ರೂ ಡೌಟ್ ಇದೆ, ಇಲ್ಲಿ ಏನೋ ಸಸ್ಪಿಷಿಯಸ್ ಆಕ್ಟಿವಿಟಿ ನಡೀತಾ ಇದೆ ಅಂತದ್ದೇ ಆದ್ರೆ ದಯವಿಟ್ಟು ಇದನ್ನ ಒಂದ್ಸತಿ ಏನ್ ಸ್ಟೇಟ್ ಗವರ್ಮೆಂಟ್ ಇದೆ, ಎಕ್ಸಿಕ್ಯೂಟಿವ್ ಅಂತ ಏನ್ ಹೇಳ್ತೀವಿ ನಾವು, ಈ ಒಂದು ಆಶ್ರಮದಲ್ಲಿ ಏನ್ ನಡೀತಾ ಇದೆ ಅನ್ನೋದ್ರ ರಿಪೋರ್ಟ್ ಅನ್ನ ನನಗೆ ಕೊಡಿ ಅಂತ ಡಿಕ್ಟೇಟ್ ಮಾಡುತ್ತೆ. ಈ ಆರ್ಡರ್ ನಡೆದಾದ್ಮೇಲೆ ಆಶ್ರಮದ ಒಳಗಡೆ 150 ಪೊಲೀಸ್ ಪರ್ಸನಲ್ಸ್ ಆಸ್ ಇಫ್ ದ ಆಶ್ರಮ ಈಸ್ ಟ್ರೈನಿಂಗ್ ಸಮ್ ಟೆರರಿಸ್ಟ್ ಅಲ್ಲಿಗೆ ಹೋಗಿ ಸರ್ಚ್ ಅನ್ನುವ ನೆಪದಲ್ಲಿ ಒಂದು ಪವಿತ್ರ ಸ್ಥಾನ, ಅಲ್ಲಿ ಏನು ನಡೆಯುತ್ತೆ ಏನು ನಡೆಯಲ್ಲ ಅನ್ನೋದ್ರ ಬಗ್ಗೆ ಐ ಹ್ಯಾವ್ ನೋ ಆರ್ಗ್ಯುಮೆಂಟ್ಸ್ ಬಿಕಾಸ್ ನೋ ಬಡಿ ಹ್ಯಾವ್ ಎನಿ ಐಡಿಯಾ ಹೌ ಅನ್ ಇನ್ಸ್ಟಿಟ್ಯೂಷನ್ ವರ್ಕ್ಸ್. ಆದ್ರೆ ಒಂದು ರಿಲಿಜಿಯಸ್ ಬಿಲೀಫ್ ಇರುವಂತಹ ಪ್ರದೇಶದಲ್ಲಿ, ಒಂದು ಸಾತ್ವಿಕ ಜೀವನವನ್ನ ನಡೆಸುವಂತಹ ಒಂದು ಎನ್ವಿರಾನ್ಮೆಂಟ್ ನಲ್ಲಿ 150 ಜನ ಪೊಲೀಸ್ ಹೋಗಿ ಸರ್ಚ್ ಮಾಡುವಂತಹ ಅವಶ್ಯಕತೆ ಇತ್ತೆ ಅನ್ನುವಂಥದ್ದು ನನ್ನ ಪ್ರಶ್ನೆ. ಸರ್ಚ್ ಮಾಡ್ಲೇಬೇಕಿತ್ತು. ಓಕೆ, ಒಂದು ಕೋರ್ಟ್ ಆರ್ಡರ್ ಮಾಡಿದೆ ಅಂತಂದ್ರೆ ಈ ದೇಶದ ಸಂವಿಧಾನ ಹೇಳುವ ಪ್ರಕಾರ ಕೋರ್ಟ್ ನ ಆರ್ಡರ್ ಅನ್ನ ಮಾನ್ಯತೆ ಮಾಡ್ಲೇಬೇಕು. ಅದು ಸರಿ ತಪ್ಪು ಮತ್ತೊಂದು ಅದೆಲ್ಲವೂ ಕೂಡ ರಿಪೋರ್ಟ್ ನಲ್ಲಿ ಗೊತ್ತಾಗತ್ತೆ. ಗೊತ್ತಾದ್ಮೇಲೆ ಕೋರ್ಟ್ ಕ್ಲೀನ್ ಚಿಟ್ ಅಂತ ಕೊಡೋದು. ಆದ್ರೆ ಒಂದು ಸಸ್ಪಿಷಿಯಸ್ ಆಕ್ಟಿವಿಟಿ ಇದೆ ಅಂತ ಯಾವುದೋ ವ್ಯಕ್ತಿ ನನಗೆ ಸ್ಟ್ರಾಂಗ್ ಫೀಲಿಂಗ್ ಅನ್ನ ಕೊಡ್ತಾ ಇರುವಾಗ, ಅದಕ್ಕೆ ಅವನು ಬ್ಯಾಕ್ ಮಾಡ್ತಾ ಇರುವಾಗ, ಆ ಪಿಟಿಷನ್ ಅನ್ನ ಬ್ಯಾಕ್ ಮಾಡ್ತಾ ಇರುವಾಗ, ಇಟ್ಸ್ ಮೈ ರೆಸ್ಪಾನ್ಸಿಬಿಲಿಟಿ ಆಸ್ ಬೀಯಿಂಗ್ ಅ ಜುಡಿಷಿಯಲ್ ಬಾಡಿ ಆಫ್ ದಿಸ್ ಕಾನ್ಸ್ಟಿಟ್ಯೂಷನಲ್ ಕಂಟ್ರಿ ಇಲ್ಲಿ ಹೋಗಿ ಮಾಡಿ. ಬಟ್ ಹೀಗೆ ಮಾಡಿ ಅಂತ ಕೋರ್ಟ್ ಡೈರೆಕ್ಟ್ ಮಾಡಿತ್ತಾ? ಐ ಡೌಟ್. ಒಂದು ಸರ್ಕಾರದ ಕೈಯಲ್ಲಿ ಇರುತ್ತೆ ಹೇಗೆ ನಾನು ಈ ಸರ್ಚ್ ಆಪರೇಷನ್ ಅನ್ನ ನಡಿಬೇಕು, ಕೀಪಿಂಗ್ ದ ಲಾ ಅಂಡ್ ಆರ್ಡರ್ ಆಫ್ ಮೈ ಸ್ಟೇಟ್. ಒಂದು ಆಶ್ರಮ, ಆಶ್ರಮಕ್ಕೆ ಕೇವಲ ಭಾರತೀಯರು ಮಾತ್ರ ಅಲ್ಲ, ಕೇವಲ ತಮಿಳಿಗರು ಮಾತ್ರ ಅಲ್ಲ, ಇಡೀ ಪ್ರಪಂಚದಾದ್ಯಂತ ಆ ಒಂದು ಆಶ್ರಮವನ್ನ ಅತ್ಯಂತ ಭಕ್ತಿ ಪ್ರೀತಿ ಗೌರವದಿಂದ ನೋಡ್ತಾ ಇರುವಂತಹ ಸಂದರ್ಭದಲ್ಲಿ ಅದಕ್ಕೆ ಒಂದು ರೆಪ್ಯುಟೇಷನ್ ಇರುತ್ತೆ. ಆ ರೆಪ್ಯುಟೇಷನ್ಗೆ ಕೊಡಲಿ ಪೆಟ್ಟು ಕೊಡುವಂತಹ ಕೆಲಸವನ್ನ DMK ಪಾರ್ಟಿ ಏನ್ ಮಾಡಿದೆ ಅದು ಸರಿಯೇ ಅನ್ನುವಂಥದ್ದು ನನ್ನ ಪ್ರಶ್ನೆ. ಅಂಡ್ ದಿಸ್ ಇಸ್ ನಾಟ್ ಓನ್ಲಿ ರಿಲಿಜಿಯಸ್ ಆಂಗಲ್, ಇಟ್ ಆಲ್ಸೋ ಇನ್ಕ್ಲೂಡ್ಸ್ ಪೊಲಿಟಿಕಲ್ ಅನ್ನೋದಕ್ಕೆ ಬ್ಯಾಕಿಂಗ್ ಸ್ಟೇಟ್ಮೆಂಟ್ ಏನಪ್ಪಾ ಅಂತಂದ್ರೆ, DMK ಪಕ್ಷದಲ್ಲಿ ಅಧಿಕಾರದಲ್ಲಿ ಇರುವಂತಹ MP ಗಳಿಂದ ಹಿಡಿದು ಮಿನಿಸ್ಟರ್ಸ್ ತನಕ ಪದೇ ಅವರು ಸನಾತನ ಧರ್ಮಕ್ಕೆ ಹಿಂದೂಗಳಿಗೆ ನೋವಾಗುವಂತಹ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಬಂದಿದ್ದಾರೆ. ರಾಜ ಇಂದ ಹಿಡಿದು DMK ಪಾರ್ಟಿಯ MP ಇವರು ಸನಾತನ ಧರ್ಮವನ್ನ ರೋಗಕ್ಕೆ ಹೋಲಿಸ್ತಾರೆ, ಏಡ್ಸ್ಗೆ ಹೋಲಿಸಿ ಮಾತನಾಡ್ತಾರೆ. ಇನ್ನೊಬ್ಬ ವ್ಯಕ್ತಿ ಉದಯನಿಧಿ ಸ್ಟಾಲಿನ್ ಅವ್ರೇನ್ ಹೇಳ್ತಾರೆ, ಈ ಸನಾತನ ಧರ್ಮ ಅನ್ನುವಂಥದ್ದು, ಅದರ ಪ್ರಾಕ್ಟೀಸ್ ಅನ್ನುವಂಥದ್ದು ಡೆಂಗ್ಯೂ ಮಲೇರಿಯಾ ರೀತಿಯಲ್ಲಿ ವಿ ಹ್ಯಾವ್ ಟು ಇರಾಡಿಕೇಟ್ ಅನ್ನುವಂತಹ ಓಪನ್ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. ಯಾವ ದೇಶದಲ್ಲಿ ಇಂಡಿಯಾ ಇಸ್ ಅ ಸೆಕ್ಯುಲರ್ ಕಂಟ್ರಿ ಅಂತ ಹೇಳ್ತೀವಿ. ಸೊ ಇಂಥ ಒಂದು ಅಧಿಕಾರದಲ್ಲಿ ಇರುವಂತಹ ಪಕ್ಷದ ನಿಲುವು ಒಂದು ಧರ್ಮದ ವಿರುದ್ಧವಾಗಿರುವಂತಹ ಸ್ಟೇಟ್ಮೆಂಟ್ ಅನ್ನ ಕೊಡುತ್ತೆ. ಸಪೋರ್ಟ್ ಮಾಡೋದು ಹೇಳ್ತಾ ಇಲ್ಲ, ಕೊಡುತ್ತೆ. ಅವರೇ ಕ್ರಿಯೇಟ್ ಮಾಡ್ತಾರೆ, ಕಾನ್ಫರೆನ್ಸ್ ಮಾಡ್ತಾರೆ, ಸನಾತನ ಸಮಾಪ್ತ ಅನ್ನುವಂತಹ ಒಂದು ಕಾನ್ಫರೆನ್ಸ್ ಅನ್ನ ಮಾಡ್ತಾರೆ. ಇಂತಹ ಒಂದು ಪಕ್ಷ ತಮ್ಮ ವ್ಯಾಪ್ತಿಯಲ್ಲಿ ಬರುವಂತಹ ಒಂದು ಪ್ರೈವೇಟ್ ಆಶ್ರಮ, ಆ ಆಶ್ರಮವನ್ನ ಇನ್ವೇಡ್ ಮಾಡುವಂತಹ ಅವಶ್ಯಕತೆ ಇತ್ತಾ? 150 ಪೊಲೀಸರನ್ನ ಕಳಿಸುವಂತಹ ಅವಶ್ಯಕತೆ ಇತ್ತ? ಇಟ್ ಟೇಕ್ಸ್ ಡಿಕೇಡ್ಸ್ ಟು ಬಿಲ್ಡ್ ಅನ್ ಇಮೇಜ್. ಸದ್ಗುರು ನಿನ್ನೆ ಮೊನ್ನೆ ಸದ್ಗುರು ಆಗಿದ್ದಲ್ಲ. ಆ ಆಶ್ರಮ ಈಗ ಒಂದು 6-7 ವರ್ಷದಿಂದ ಯಾವಾಗ ಸೋಷಿಯಲ್ ಮೀಡಿಯಾ ಅನ್ನುವಂಥದ್ದು ಬೂಮ್ ಆಗಿದೆ ಆವಾಗ ಪಾಪ್ಯುಲಾರಿಟಿಯಲ್ಲಿದೆ. ಆದ್ರೆ ಆಶ್ರಮ ಯಾವಾಗಿಂದ ಕಟ್ಟಿದ್ದಾರೆ, ಹೇಗೆ ಬೆಳೆಸಿದ್ದಾರೆ, ಎಷ್ಟು ಜನರ ನೋವಿದೆ, ಎಷ್ಟು ಜನರ ಬೆವರಿದೆ, ಎಷ್ಟು ಜನರ ಪರಿಶ್ರಮ ಇದೆ. ಅಂಡ್ ಎವ್ರಿ ಟೈಮ್ ಸದ್ಗುರು ಸೇಸ್ ದಿಸ್, ನನ್ನ ಜೀವನದಲ್ಲಿ ಏನಾದ್ರೂ ನನಗೆ ಅಲ್ಪ ಸ್ವಲ್ಪ ಪ್ರೈಡ್ ಇದೆ ಅಂತಂದ್ರೆ ಐ ಹ್ಯಾವ್ ಅನ್ ಆರ್ಮಿ ಆಫ್ ವಾಲಂಟಿಯರ್ಸ್ ಅಂತ ಹೇಳ್ತಾರೆ. ಅಂಥ ಒಂದು ಆಶ್ರಮಕ್ಕೆ ಏನೋ ಟೆರರಿಸ್ಟ್ ಅನ್ನ ಹಿಡಿಯೋಕೆ ಹೋಗ್ತಾ ಇದೀವಿ ಅನ್ನೋ ರೀತಿಯಲ್ಲಿ ಅಂಥ ಒಂದು ಫೋರ್ಸ್ ಅನ್ನ ಕಳಿಸುವಂತಹ ಅವಶ್ಯಕತೆ ಇತ್ತ. ಈ ಒಂದು ವಿಚಾರವನ್ನ ಕನ್ಸಿಡರ್ ಮಾಡಿ ಇಮಿಡಿಯೇಟ್ ಲೆವೆಲ್ ಅಲ್ಲಿ ಸುಪ್ರೀಂ ಕೋರ್ಟ್ ನ ಜಸ್ಟಿಸ್ ಆಗಿರುವಂತಹ ಚಂದ್ರಚೂಡ್ ಸ್ಟ್ರಾಂಗ್ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. ಪೊಲೀಸ್ ಆಗಿರ್ಲಿ, ಆರ್ಮಿ ಆಗಿರ್ಲಿ, ಒಂದು ರಿಲಿಜಿಯಸ್ ಪ್ಲೇಸ್ ಅಲ್ಲಿ ಒಂದು ಆಶ್ರಮದ ಒಳಗಡೆ ಹೋಗಿ ಇಂಥ ಸರ್ಚ್ ಅನ್ನ ಮಾಡುವಂತ ಅವಶ್ಯಕತೆ ಇರಲಿಲ್ಲ. ಇನ್ನು ಏನೇನ್ ರಿಪೋರ್ಟ್ ಕೊಡ್ತೀರಾ, ನೀವೇನೇನ್ ಕೊಡ್ತೀರಾ, ದಟ್ ಶುಡ್ ಬಿ ಹರ್ಡ್ ಬೈ ದ ಸುಪ್ರೀಂ ಕೋರ್ಟ್ ಆಫ್ ದಿಸ್ ಕಂಟ್ರಿ ಅನ್ನುವಂಥದ್ದನ್ನ ಹೇಳ್ತಾರೆ, ವಿಚ್ ಇಸ್ ಅಪ್ರಿಷಿಯೇಬಲ್. ಎಟ್ ದ ಸೇಮ್ ಟೈಮ್ ಈ ಅಲಿಗೇಷನ್ ಅನ್ನುವಂಥದ್ದು ಏನಿದೆ ತಂದೆ ಕಡೆಯಿಂದ ಅದು ಪದೇ ಬರ್ತಾ ಇರುವಾಗ ಇಲ್ಲಿ ಒಂದು ನಾವು ಅರ್ಥ ಮಾಡ್ಕೊಳ್ಬೇಕು, ಈ ಹೆಣ್ಣು ಮಕ್ಕಳ ಲಿಬರ್ಟಿ ಅನ್ನುವಂಥದ್ದು ಅದು ಅವರ ಚಾಯ್ಸ್ ಆಫ್ ಫ್ರೀಡಮ್. ಈ ದೇಶದ ಸಂವಿಧಾನವೇ ನನಗೆ ಯಾವ ಒಂದು ಬಿಲೀಫ್ ಸಿಸ್ಟಮ್ ಅನ್ನ ನಾನು ಅನುಯಾಯಿಯಾಗಿ ಇರಬೇಕು, ನಾನು ಹೇಗೆ ಬದುಕಬೇಕು ಅನ್ನುವಂಥದ್ದು ಈ ದೇಶದ ಸಂವಿಧಾನ ನನಗೆ ಕೊಟ್ಟಿರುವಂಥದ್ದು.
ಹಾಗಿರುವಾಗ ನನಗೆ ಕೆಲವೊಂದಷ್ಟು ಬಾಧ್ಯತೆ ಅನ್ನುವಂಥದ್ದು ಇರುತ್ತೆ. ಲೆಟ್ಸ್ ಅಂಡರ್ಸ್ಟ್ಯಾಂಡ್ ದಿಸ್ ಆಂಗಲ್. ನಮ್ಮ ದೇಶದಲ್ಲಿ ನಾವು ಅದೆಷ್ಟೇ ಮಾಡರ್ನ್ ಮತ್ತೊಂದು ಮರದೊಂದು ಅಂದ್ರೂ ಕೂಡ ಇವತ್ತಿಗೂ ಕೂಡ ಹುಡುಗ ಆಗಿರಲಿ ಹುಡುಗಿ ಆಗಿರಲಿ ಅವರಿಗೆ ಮದುವೆ ಆಗಿಲ್ಲ ಇನ್ನು ಅಂತಂದ್ರೆ ಅದೆಷ್ಟೇ ಸಕ್ಸಸ್ಫುಲ್ ಆಗಿರ್ಲಿ, ಅವರು ಅದೆಷ್ಟೇ ದೊಡ್ಡ ಕಂಪನಿಯನ್ನ ಕಟ್ಟಿರ್ಲಿ, ಅದೆಷ್ಟೇ ಮೆಚುರಿಟಿ ಪಡೆದಿರ್ಲಿ, ಏನೇ ಆಗಿರ್ಲಿ ಅವರು ಜೀವನದಲ್ಲಿ ಇನ್ಕಂಪ್ಲೀಟ್ ಅನ್ನುವ ರೀತಿಯಲ್ಲಿ ನೋಡೋ ಹಾಗಿದೆ. ವೆನ್ ಇಟ್ ಕಮ್ಸ್ ಟು ದ ಮ್ಯಾಟರ್ಸ್ ಆಫ್ ಫೀಮೇಲ್ಸ್ ಈ ಡಿಗ್ರಿ ಇನ್ನೂ ಜಾಸ್ತಿ ಆಗತ್ತೆ. ಅದು ಕೂಡ ಒಬ್ಳು ಹುಡುಗಿ ನನಗೆ ಈ ಸಾಂಸಾರಿಕ ಜೀವನದಲ್ಲಿ ಅಷ್ಟು ಇಂಟ್ರೆಸ್ಟ್ ಇಲ್ಲ, ಮದುವೆ ಮಕ್ಕಳು ಮತ್ತೊಂದು ಅನ್ನೋದಕ್ಕೆ ನನಗೆ ಶಕ್ತಿ ಇಲ್ಲ, ಸೊ ನಾನು ಅದರಿಂದ ಸ್ಟೆಪ್ ಬ್ಯಾಕ್ ಮಾಡ್ತೀನಿ. ಅದ್ರ ಹೊರತಾಗಿರುವಂತಹ ಒಂದು ಜೀವನವನ್ನ, ಎಲ್ಲರೂ ಸನ್ಯಾಸಿ ಆಗ್ಬೇಕು ಅಂತ ಇಲ್ಲ, ಪೀಪಲ್ ಕ್ಯಾನ್ ಚೂಸ್ ಟು ಬಿ ಸಿಂಗಲ್ ಫಾರ್ ಎವರ್. ಅದರ ಅರ್ಥ ಅವರಿಗೆ ಆ ಮದುವೆ ಅನ್ನುವಂತಹ ಕಮಿಟ್ಮೆಂಟ್ ಕೊಡುವಂತಹ ಶಕ್ತಿ ಇಲ್ಲ, ಧೈರ್ಯ ಇಲ್ಲ, ನೈತಿಕತೆ ಇಲ್ಲ ಅಂತ ಅಲ್ಲ. ಇಟ್ಸ್ ದೇರ್ ಚಾಯ್ಸ್ ಟು ಬಿ ಸಿಂಗಲ್ ಅಂಡ್ ಹ್ಯಾಪಿ ಫಾರ್ ಎವರ್. ನನಗ್ ಬೇರೆಯವರ ಜಂಜಾಟ ಬೇಡ. ಅದನ್ನ ನೀವು ಸೆಲ್ಫಿಶ್ ಅನ್ಕೊಂಡ್ರೂ ಪರವಾಗಿಲ್ಲ, ಬಟ್ ಕೆಲವೊಬ್ರು ಹಾಗಿರ್ತಾರೆ. ಅವ್ರ ಜೀವನದಲ್ಲಿ ಯಾವುದೇ ಅವಘಡ ಆಗಿರೋದಿಲ್ಲ, ಯಾವುದೇ ಲವ್ ಫೇಲ್ಯೂರ್ ಆಗೋದಿಲ್ಲ, ಯಾವುದೇ ಡಿವೋರ್ಸ್ ಆಗಿರೋದಿಲ್ಲ, ಅಥವಾ ಯಾರ್ದ ಜೊತೆ ಅಫೇರ್ ಇರೋದಿಲ್ಲ. ದೇ ಚೂಸ್ ಟು ಬಿ ಸಿಂಗಲ್ ಫಾರ್ ವಾಟ್ ಎವರ್ ದ ರೀಸನ್. ಯಾವುದೋ ಒಬ್ಬ ರೈಟ್ ಪಾರ್ಟ್ನರ್ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಇರಬಹುದು, ಮದುವೆಗೆ ಇದೇ ಏಜ್ ಅಲ್ಲಿ ಆಗ್ತೀನಿ ಅನ್ನುವಂತಹ ಅವ್ರದ್ದು ಆ ಟೈಮ್ ಲೈನ್ ಇಲ್ಲದ್ದೇ ಇರಬಹುದು. ಸೊ ಇಂಥ ಒಂದು ವ್ಯಕ್ತಿತ್ವವನ್ನ ಹೊಂದಿರುವಂತಹ ಹೆಣ್ಣು ಮಕ್ಕಳನ್ನ ಯಾವಾಗ ಅವರು ಇನ್ ಕೇಸ್ ಇಲ್ಲ, ನಾನು ನನ್ನ ಜೀವನದಲ್ಲಿ ಸ್ಪಿರಿಚುಯಾಲಿಟಿ ಅನ್ನುವಂಥದ್ದೇ ನನ್ನ ಜೀವನದ ಗುರಿ, ನಾನು ಸನ್ಯಾಸಿನಿಯಾಗಿ ಇರ್ತೀನಿ, ನಾನು ಬ್ರಹ್ಮಚಾರಿಣಿಯಾಗಿ ಇರ್ತೀನಿ ಅನ್ನೋದನ್ನ, ಅದು ಒಂದು ರೀತಿಯಲ್ಲಿ ತಪಸ್ಸಿನ ಹಾಗೆ. ಆ ತಪಸ್ಸನ್ನ ತಗೊಂಡ ಮೇಲೆ ಅವರನ್ನ ನಾವು ಜಡ್ಜ್ ಮಾಡುವಂತಹ ಪ್ರವೃತ್ತಿ ಇದೆ ಅಲ್ವಾ. ಇವರು ಸನ್ಯಾಸಿ ಆಗ್ತೀನಿ ಅಂತ ಹೇಳ್ತಿದ್ದಾಳೆ ಅಂತಂದ್ರೆ ಇವಳ ಲೈಫಲ್ಲಿ ಏನೋ ಕೆಟ್ಟದ್ದಾಗಿದೆ, ಅದಕ್ಕೋಸ್ಕರ ಇವಳಿಗೆ ಜಿಗುಪ್ಸೆ ಬಂದಿರೋದು ಜೀವನದಲ್ಲಿ. ಬ್ರಹ್ಮಚಾರಿಣಿ ಆಗ್ತೀನಿ ಅಂತ ಹೇಳ್ತಿದ್ದಾಳೆ ಅಂತಂದ್ರೆ ಬಯೋಲಜಿಕಲಿ ಏನೋ ಡಿಫೆಕ್ಟ್ ಪೀಸ್ ಇರಬೇಕು ಅನ್ನುವಂತಹ ವ್ಯಕ್ತಿತ್ವ ಇದೆ. ವೆನ್ ಅ ಪರ್ಸನ್ ಸೇಸ್ ಐ ವಾಂಟ್ ಟು ಬಿ ಅ ಬ್ರಹ್ಮಚಾರಿ ಫಾರ್ ಹೋಲ್ ಲೈಫ್ ಟೈಮ್, ನಮ್ಮ ವ್ಯಕ್ತಿತ್ವದಲ್ಲಿ ಬರೋದೇ ಅಂದ್ರೆ ನಮ್ಮ ತಲೆ ಟ್ರೈನ್ ಆಗಿರೋದೇ ಹೆಂಗೆ ಅಂತಂದ್ರೆ ಏನೋ ಸಮಸ್ಯೆ ಇದೆ ಇಲ್ಲಿ, ಅದಕ್ಕೆ ಹಂಗೆ. ಈ ಕಾರಣದಿಂದ ಹೆಣ್ಣು ಮಕ್ಕಳಿರಬಹುದು, ಫಾರ್ ದ್ಯಾಟ್ ಮ್ಯಾಟರ್ ಗಂಡು ಮಕ್ಕಳಿರಬಹುದು, ಇಂಡಿವಿಜುವಲ್ ಆಫ್ ಟೇಕಿಂಗ್ ದ ಲೈಫ್ ದೇ ವಾಂಟ್, ಎಲ್ಲೋ ಒಂದ್ ಕಡೆ ಅದು ಪ್ರೆಷರೈಸ್ಡ್ ಆಗೋಯ್ತು. ಎಲ್ರಿಗೂ ಮದುವೆ ಆಗ್ಬೇಕು, ಎಲ್ರಿಗೂ ಮಕ್ಕಳು ಮಾಡ್ಕೋಬೇಕು ಅನ್ನುವಂತಹ ಆಸೆ ಇಲ್ಲದ್ದೇ ಇರೋದು ನಾರ್ಮಲ್. ಅಂಥವರು ನನ್ನ ಆ ಸ್ಪಿರಿಚುವಲ್ ಪಾತ್ಗೆ ನನ್ನ ಮನೆಯ ವಾತಾವರಣ ಸೆಟ್ ಆಗಲ್ಲ, ನಾನೊಂದು ಆಶ್ರಮ, ಅಲ್ಲಿರುವಂತಹ ಗುರುವನ್ನ ನಂಬ್ತೀನಿ, ಅವರ ಗೈಡೆನ್ಸ್ ನಲ್ಲಿ ನನ್ನ ಬದುಕನ್ನ ಲೀಡ್ ಮಾಡ್ತೀನಿ ಅನ್ನುವಂತಹ ಚಾಯ್ಸ್ ಅನ್ನ ತಗೊಂಡ್ರು ಅಂತಂದ್ರೆ ವೈ ಇಟ್ ಈಸ್ ಅ ಕ್ರೈಮ್. See, I am not instigating or I am not trying to put Dr. Kamaraj in a bad light. ಅವರ ಫ್ಯಾಮಿಲಿ ಡ್ರಾಮಾ ಅನ್ನುವಂಥದ್ದು, ಅವರಿಬ್ಬರ ನಡುವೆ ಏನ್ ಆರ್ಗ್ಯುಮೆಂಟ್ಸ್ ಇದೆ, ವಿ ಹ್ಯಾವ್ ನೋ ಐಡಿಯಾ. ಕಳೆದ 10 ವರ್ಷದಿಂದ ಈ ಇಬ್ರು ಹೆಣ್ಮಕ್ಳು ಆಶ್ರಮದಲ್ಲಿ ಇದ್ದಾರೆ. 10 ವರ್ಷದಿಂದ ಒಬ್ಬರನ್ನ ಇಂಪ್ರಿಸನ್ ಮಾಡಿ ಅಥವಾ ನೀವು ಬ್ರಹ್ಮಚಾರಿಣಿಯಾಗಿ ಇರಬೇಕು ಅಂತ ಮಾಡೋದು ಅಂದ್ರೆ ಸೆನ್ಸಿಬಲಿ, ಲಾಜಿಕಲಿ ಇಟ್ಸ್ ಆಲ್ಮೋಸ್ಟ್ ಇಂಪಾಸಿಬಲ್. ಅವರು ಮನಸ್ಸು ಮಾಡಿದ್ರು ನಾನು ಓಡೋಗ್ಬೇಕು ಅಂತ ಮನಸ್ಸು ಮಾಡಿದ್ರು ಅಂತಂದ್ರೆ ಅದು ಇಂಪಾಸಿಬಲ್ ಕೆಲಸ ಅಲ್ಲ. ಬಟ್ ಈ ಎಲಿಗೇಷನ್ ನ ಹಿಂದಿರುವಂತಹ ಇಂಟೆನ್ಷನ್ಸ್ ಅನ್ನುವಂಥದ್ದು ಏನಿರುತ್ತಲ್ವಾ, ದಟ್ ಈಸ್ ಮೈ ಕ್ಯೂರಿಯಾಸಿಟಿ. ಇದು ಒಂದು ಪಾರ್ಟ್. ಎಟ್ ದ ಸೇಮ್ ಟೈಮ್ ನಮ್ಮ ದೇಶದಲ್ಲಿ ಎಷ್ಟೋ ಜನ ಆಶ್ರಮ ಅನ್ನುವಂತಹ ಹೆಸರಿನಲ್ಲಿ ಅಥವಾ ನಾನು ನಿಮಗೆ ಗೈಡೆನ್ಸ್ ಅನ್ನ ಕೊಡ್ತೀನಿ ಅನ್ನುವಂತಹ ಹೆಸರಿನಲ್ಲಿ ಬಹಳಷ್ಟು ಜನರನ್ನ ಶೋಷಣೆ ಮಾಡಿರುವಂತಹ ಉದಾಹರಣೆ ಅನ್ನುವಂಥದ್ದು ಇದೆ. ಸೊ ಒಂದು ಕಂಪನಿ ಇರಬಹುದು, ಒಂದು ಬ್ರ್ಯಾಂಡ್ ಅನ್ನುವಂಥದ್ದು ಇರಬಹುದು, ಅದರ ಇಂಟೆನ್ಷನ್ಸ್ ಇನಿಷಿಯಲ್ ಲೆವೆಲ್ ಅಲ್ಲಿ ತುಂಬಾ ಪ್ಯೂರ್ ಇರುತ್ತೆ, ಅದನ್ನ ಕಾಪಾಡಿಕೊಳ್ಳುವಂಥದ್ದು ಕೂಡ ತುಂಬಾ ಈಸಿ ಕೆಲಸ ಆಗಿರುತ್ತೆ. ಆದ್ರೆ ಯಾವಾಗ ಅದು ಡಿಸೆಂಟ್ರಲೈಸ್ ಆಗ್ತಾ ಬರುತ್ತೆ, ಅದರ ವ್ಯಾಪ್ತಿ ಅನ್ನುವಂಥದ್ದು ದೊಡ್ಡದಾಗ್ತಾ ಬರುತ್ತೆ, ಆವಾಗ ಯಾವ ಹಂತದಲ್ಲಿ ಏನೇನ್ ನಡೀತಾ ಇದೆ ಅನ್ನುವಂಥದ್ದು ಕಂಟ್ರೋಲೆಬಲ್ ಕೆಲಸ ಅಲ್ಲ. ಅಂದ್ರೆ ಒಂದು ದೊಡ್ಡ ವ್ಯಾಪ್ತಿಗೆ ಬೆಳೆದಿರುವಂತಹ ಸಂಸ್ಥೆಯ ಆಗು ಹೋಗು ಎಲ್ಲವೂ ಕೂಡ ಗೊತ್ತಿರುವಂತದ್ದು ಇಟ್ಸ್ ಆಲ್ಮೋಸ್ಟ್ ಹೈಲಿ ಇಂಪಾಸಿಬಲ್. ಹಾಗೆ ಒಂದು ಬ್ರ್ಯಾಂಡ್, ಈಗ ಸದ್ಗುರು ಅನ್ನುವಂಥದ್ದು ಒಂದು ಬ್ರ್ಯಾಂಡ್, ಕೇವಲ ಒಬ್ಬ ವ್ಯಕ್ತಿ ಅಲ್ಲ ಅವರು. ಹಾಗೆ ಈಶಾ ಫೌಂಡೇಶನ್ ಅನ್ನುವಂಥದ್ದು ಒಂದು ಬ್ರ್ಯಾಂಡ್. ಯಾರ್ಯಾರು ಶಿವನ್ನ ಆ ಹೈಯೆಸ್ಟ್ ಕಾನ್ಶಿಯಸ್ ಅಂತ ಪರ್ಸೀವ್ ಮಾಡ್ಕೊಳ್ತಾ ಇರ್ತಾರೆ ಅವರೆಲ್ಲರಿಗೂ ಕೂಡ ಒನ್ ಡೆಸ್ಟಿನೇಷನ್ ಈಶಾ ಫೌಂಡೇಶನ್. ಯಾರಾದ್ರೂ ಒಬ್ಬರನ್ನ ಗುರು ಅಂತ ಕನ್ಸಿಡರ್ ಮಾಡ್ತೀವಿ ಅಂತಂದ್ರೆ ದಟ್ ಈಸ್ ಸದ್ಗುರು, ನಾಟ್ ಬಿಕಾಸ್ ಸದ್ಗುರು ಇಸ್ ಸದ್ಗುರು ಆರ್ ಈಶಾ ಫೌಂಡೇಶನ್ ಇಸ್ ಈಶಾ ಫೌಂಡೇಶನ್. ನಾವು ಅವರ ಮೂಲಕ ಶಿವನನ್ನ ನೋಡ್ತಾ ಇರೋದು,
ಅದನ್ನೇ ಬ್ರ್ಯಾಂಡ್ ಅಂತ ಕರೆಯೋದು ನಾವು. ಆ ಬ್ರ್ಯಾಂಡ್ ವ್ಯಾಲ್ಯೂ ಬೆಳೆದ ಹಾಗೆ ಆ ಬ್ರ್ಯಾಂಡ್ ವ್ಯಾಲ್ಯೂವಿನ ಇಂಟೆನ್ಷನ್ ಡೈಲ್ಯೂಟ್ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ನನಗೆ ಗೊತ್ತಿಲ್ಲದೆ ಆಗ್ತಾ ಇದ್ರೆ ಐ ಹ್ಯಾವ್ ನೋ ಕಂಟ್ರೋಲ್ ಟು ರಿಪೇರ್ ದ್ಯಾಟ್. ಬಟ್ ನನಗೆ ಗೊತ್ತಿದ್ದು ಆಗ್ತಾ ಇದೆ, ನನ್ನ ಬ್ರ್ಯಾಂಡ್ ವ್ಯಾಲ್ಯೂ ಅನ್ನುವಂಥದ್ದು ನನಗೆ ಗೊತ್ತಿದ್ದು ಯಾರೋ ಒಬ್ರು ಅದನ್ನ ಉಪಯೋಗಿಸ್ಕೊಳ್ತಾ ಇದ್ದಾರೆ ಅಥವಾ ಲೈನ್ ಮಾಡುವಂತಹ ಇಂಟೆನ್ಷನ್ಸ್ ಅನ್ನ ಹೊಂದಿದ್ದಾರೆ. ಇವರ ಉದ್ದೇಶ ಕೇವಲ ಸ್ಪಿರಿಚುವಾಲಿಟಿ ಅಲ್ಲ, ಸ್ಪಿರಿಚುವಾಲಿಟಿಯನ್ನ ಸೆಲ್ ಮಾಡಿ ಮಟೀರಿಯಲ್ ಲೈಫ್ ಅನ್ನ ಅನುಭವಿಸುವಂಥದ್ದು. ಸಿ ದರ್ ಇಸ್ ನಥಿಂಗ್ ರಾಂಗ್ ಎಂಜಾಯಿಂಗ್ ಮಟೀರಿಯಲ್ ಲೈಫ್ ಆರ್ ಸ್ಪಿರಿಚುವಲ್ ಲೈಫ್. ನಮ್ಮ ಸನಾತನ ಧರ್ಮದ ಬ್ಯೂಟಿನೇ ಏನಪ್ಪಾ ಅಂತಂದ್ರೆ, ನೀನ್ ಇದೇ ಪಾತಲ್ಲಿ ಹೋಗು, ನಿನ್ಗೆ ಮುಕ್ತಿ ಸಿಗುತ್ತೆ, ನಿನಗೆ ಶಿವ ಸಿಗ್ತಾನೆ, ನಿನ್ಗೆ ಹೈಯೆಸ್ಟ್ ಕಾನ್ಶಿಯಸ್ ಸಿಗುತ್ತೆ, ಇದು ಯಾವುದನ್ನು ಎಲ್ಲೂ ಕೂಡ ಹೇಳಿಲ್ಲ. ನಿನ್ನ ಪಾತ್ ಯಾವುದು ಕೂಡ ಆಗಿರಬಹುದು, ಭಕ್ತಿ ಯೋಗನೂ ಆಗಬಹುದು, ಕರ್ಮ ಯೋಗನೂ ಆಗಬಹುದು, ನಿನಗೆ ಮನಸ್ಸಿಗೆ ಬಂದದ್ದು, ನಿನಗೆ ರಿಲೇಟೇಬಲ್ ಅನಿಸುವಂಥದ್ದು, ನಿನಗೆ ಸುಲಭ ಅನಿಸುವಂಥದ್ದು, ನಿನಗಿದನ್ನ ನಾನು ಮಾಡಬಲ್ಲೆ ಅನಿಸುವಂತಹ ಯಾವುದೇ ಮಾರ್ಗವನ್ನ ತೆಗೆದುಕೋ, ಅದು ಶಿವನಲ್ಲಿಗೆ ಹೋಗೋದು, ಹೈಯೆಸ್ಟ್ ಕಾನ್ಶಿಯಸ್ ಅನ್ನೇ ರೀಚ್ ಆಗು. ದಿಸ್ ಇಸ್ ದ ಬ್ಯೂಟಿ ಆಫ್ ಸನಾತನ ಧರ್ಮ. ಹೀಗೆ ಮಾಡು ಎಲ್ಲೂ ಹೇಳಿಲ್ಲ. ಆದ್ರೆ ಯಾವಾಗ ಆ ಭಕ್ತಿ ಯೋಗ ಕರ್ಮಯೋಗ ಅನ್ನೋದ್ರ ಮಧ್ಯದಲ್ಲಿ ಕೆಲವೊಂದಷ್ಟು ವ್ಯಕ್ತಿಗಳು ಬೇರೆ ಬೇರೆ ಇಂಟೆನ್ಷನ್ಸ್ ನ ಜೊತೆಗೆ ಆ ಬ್ರ್ಯಾಂಡ್ ವ್ಯಾಲ್ಯೂವನ್ನ ಬಳಸ್ಕೊಂಡು ಅವರ ಬೇರೆ ಉದ್ದೇಶಗಳನ್ನ ಪೂರೈಕೆ ಮಾಡ್ಕೊಂತ ಒಂದು ಸೆಟ್ ಆಫ್ ಪೀಪಲ್ ಅದರಲ್ಲಿ ಇನ್ವಾಲ್ವ್ ಆಗ್ತಾರೆ, ಆವಾಗ ಆ ಬ್ರ್ಯಾಂಡ್ ವ್ಯಾಲ್ಯೂಗೆ ಡ್ಯಾಮೇಜ್ ಆಗುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ನಾನು ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಈಶಾ ಫೌಂಡೇಶನ್ ನಲ್ಲಿ ಕಲಿಸುವಂತಹ ಕೋರ್ಸ್ಗಳಿರಬಹುದು, ಸದ್ಗುರು ಅವರ ಮೋಟಿವೇಶನಲ್ ಸ್ಪೀಚ್ ಇರಬಹುದು, ಇದೆಲ್ಲವೂ ಕೂಡ ಜನರಿಗೆ ರೀಚ್ ಆಗ್ತಾ ಇರೋದು ಏನಕ್ಕೆ ಅಂತಂದ್ರೆ, ಹಿ ಈಸ್ ರಿಪ್ರೆಸೆಂಟಿಂಗ್ ವಾಟ್ ವಿ ಆರ್ ಗೋಯಿಂಗ್ ಥ್ರೂ. ಹಾಗಿರುವಾಗ ಕನೆಕ್ಟ್ ಆಗ್ತೀವಿ ನಾವು ಆ ವ್ಯಕ್ತಿಗಳಿಗೆ. ಹಂಗಿರುವಾಗ ಆ ಒಂದು ಬ್ರ್ಯಾಂಡ್ ವ್ಯಾಲ್ಯೂವನ್ನ ಇಟ್ಕೊಂಡು ಆ ಕೋರ್ಸ್ಗಳನ್ನ ಯಾರ್ಯಾರು ಕಲ್ತಿರ್ತಾರೆ ಅವರು ಕೇವಲ ತಮ್ಮ ಮೂಲಕ ಅದನ್ನ ಸೆಲ್ ಮಾಡೋದಿಲ್ಲ, ಸದ್ಗುರು ಹಾಗೂ ಈಶಾ ಫೌಂಡೇಶನ್ ನ ಒಂದು ಬ್ರ್ಯಾಂಡ್ ವ್ಯಾಲ್ಯೂವನ್ನ ಇಟ್ಕೊಂಡು ಜನರಿಗೆ ಅಟ್ರಾಕ್ಟ್ ಮಾಡ್ತಾರೆ, ಅದನ್ನ ಸೆಲ್ ಮಾಡುವಂತಹ ಪ್ರಯತ್ನವನ್ನ ಮಾಡ್ತಾರೆ ವಿದೌಟ್ ದ ಎಸೆನ್ಸ್ ಆಫ್ ದಟ್ ಸ್ಪಿರಿಚುವಾಲಿಟಿ. ಅಂದ್ರೆ ನಾನು ಯಾರಿಗಾದ್ರೂ ಏನನ್ನೋ, ಇವಾಗ ನಾನೊಬ್ಬ ಥೆರಪಿಸ್ಟ್ ಅನ್ಕೋಣ, ಆ ಥೆರಪಿಯನ್ನ ನಾನು ಬೇರೆಯವರಿಗೆ ಕೊಡ್ತೀನಿ ಅಂತಂದ್ರೆ ಐ ಶುಡ್ ಮೇಕ್ ಶೋರ್ ಆ ಥೆರಪಿಯ ವಿಚಾರ ಅನ್ನುವಂಥದ್ದು, ಆ ಥೆರಪಿಯ ಮೆಥಡಾಲಜಿ ಅನ್ನುವಂಥದ್ದು ನನ್ನನ್ನ ಹೇಲ್ ಮಾಡಬಹುದಾ. ನಾನು ಬೇರೆಯವರಿಗೆ ಥೆರಪಿ ಕೊಡುವಷ್ಟರ ಮಟ್ಟಿಗೆ ನಾನು ಕಲ್ತಿರಬಹುದು, ಸರ್ಟಿಫೈ ಆಗಿರಬಹುದು, ನಾನು ಹೋಗಿ ಒಂದು ಎಕ್ಸಾಮ್ ಅನ್ನ ಬರ್ದ್ಬಿಟ್ಟು ಅಥವಾ ಒಂದು ಕೋರ್ಸ್ ಅನ್ನ ತಗೊಂಡ್ಬಿಟ್ಟು ಸರ್ಟಿಫೈ ಆಗೋದು ಈಸಿ. ಬಟ್ ಡೂ ಐ ಕ್ವಾಲಿಫೈ ಮೈ ಸೆಲ್ಫ್ ಆಸ್ ಅ ಥೆರಪಿಸ್ಟ್? ಲೀಗಲಿ ನಾನು ಸರ್ಟಿಫೈಡ್, but ethically, morally, am I certified to give therapy to a patient? This is the question. But ಯಾವಾಗ ಈ ಒಂದು ಸಂಸ್ಥೆ ಅನ್ನುವಂಥದ್ದು ಬೆಳೀತಾ ಹೋಯ್ತು, the products of it or the outcomes of certain things ಅದೇನಿದೆ ಅದು ಸಮಾಜದಲ್ಲಿ ಇದು ಏನ್ ಇಂಟೆನ್ಷನ್ ನ ಯಾವ ಉದ್ದೇಶದೊಂದಿಗೆ ಬಂದಿತ್ತು, ಇದನ್ನ ಸ್ಯಾಟಿಸ್ಫೈ ಮಾಡ್ತಾ ಇದೆಯಾ ಅನ್ನುವಂತಹ ಕ್ವೆಶ್ಚನ್ ಅನ್ನ ಡೆಫಿನೆಟ್ಲಿ ಇಂಪೋಸ್ ಮಾಡುತ್ತೆ. ನಾನು ಅದಕ್ಕೆ ಹೇಳೋದು, ನಮ್ಮ ದೇಶದಲ್ಲಿ ಈ ಹಿಂದೂ ರಿಲೇಟೆಡ್ ಆಗಿರುವಂತಹ ವಿಚಾರಗಳಿಗೆ ಏನಿರುತ್ತೆ ಅದು ತುಂಬಾ ಪಾಪ್ಯುಲರ್ ಆಗುತ್ತೆ ಫಾರ್ ಆಬ್ವಿಯಸ್ ರೀಸನ್. ಆದ್ರೆ ನಾನು ಒಬ್ಬ ರೆಸ್ಪಾನ್ಸಿಬಲ್ ಸಿಟಿಸನ್ ಆದಾಗ, ಈಶಾ ಫೌಂಡೇಶನ್ ನ ಭಕ್ತರಲ್ಲ ನೀವು ಅಂತಾನೆ ಇಟ್ಕೊಳ್ಳಿ, ಸದ್ಗುರು ಅಂತಂದ್ರೆ ನಿಮ್ಗೆ ಯಾರು ಅಂತಾನೆ ಗೊತ್ತಿಲ್ಲ ಅಂತ ತಿಳ್ಕೊಳ್ಳಿ. ಬಟ್ ವೆನ್ ದ ನ್ಯೂಸ್ ಗೆಟ್ಸ್ ಸೆನ್ಸೇಷನಲೈಸ್ಡ್, ಆ ಸಂದರ್ಭದಲ್ಲಿ ನಾನು ಏನು ಅನ್ನುವ ವಿಚಾರವನ್ನ ತಿಳ್ಕೊಳ್ಳೋ ಬದಲಾಗಿ ಯಾಕೆ ಅನ್ನುವಂತಹ ವಿಚಾರವನ್ನ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡಬೇಕು. ಯಾವುದೇ ಸ್ಟೇಟ್ ಗವರ್ಮೆಂಟ್ ಅಥವಾ ಯಾವುದೇ ಒಂದು ಟ್ರಸ್ಟ್ ನ ಇಂಡಿಪೆಂಡೆಂಟ್ ಬಾಡಿ ಆಗಿ ಇರುವಂತದ್ದು ಏನಿರುತ್ತೆ ಅದು ಜನರಿಗೆ ಆನ್ಸರೇಬಲ್ ಇರಬೇಕು. ಯಾವುದೇ ಮಠ, ಯಾವುದೇ ಮಂದಿರ, ಯಾವುದೇ ಮದ್ರಸ, ಯಾವುದೇ ಮಸ್ಜಿದ್ ಅಥವಾ ಯಾವುದೇ ರಿಲಿಜಿಯಸ್ ಇನ್ಸ್ಟಿಟ್ಯೂಷನ್, ಅದು ಜೈನರದ್ದು ಇರಬಹುದು, ಬುದ್ಧರದ್ದಿರಬಹುದು, ಸಿಖ್ರದ್ದಿರಬಹುದು, ಬೇರೆ ಯಾವುದೇ ಕ್ರಿಶ್ಚಿಯನ್ಸ್ ಇರಬಹುದು, ಮೈನಾರಿಟಿಗೆ ಸೇರಿರೋರು ಇರಬಹುದು, ಇದು ನಮಗೂ ಯಾರಿಗೂ ಗೊತ್ತಿಲ್ಲದೆ ಇರುವಂತಹ ಚಿಕ್ಕ ರಿಲಿಜಿಯಸ್ ಕಮ್ಯುನಿಟಿ ಅಂತ ಇರುತ್ತಲ್ವಾ ಅದಕ್ಕೆ ಸೇರಿದ್ದಿರ್ಬಹುದು. ಪ್ರತಿಯೊಂದು ರಿಲಿಜಿಯಸ್ ಎಂಟಿಟಿ ಅನ್ನುವಂಥದ್ದು ಇಟ್ ಶುಡ್ ಕಮ್ ಅಂಡರ್ RTI, ರೈಟ್ ಟು ಇನ್ಫಾರ್ಮೇಶನ್. ಫಾರ್ ಎಕ್ಸಾಂಪಲ್, ನಾನು ಇವಾಗ ನನ್ನ ಇನ್ನರ್ ಇಂಜಿನಿಯರಿಂಗ್ ಸಲುವಾಗಿ ಇಷ್ಟು ಅಮೌಂಟ್ ಅನ್ನ ಕೊಟ್ಟಿದ್ದೀನಿ ಅಂತಂದ್ರೆ ದಟ್ ಅಮೌಂಟ್ ಇಸ್ ಯುಟಿಲೈಸ್ಡ್ ಫಾರ್ ದಿಸ್ ಗುಡ್ ಆಕ್ಟಿವಿಟಿ ವಿದಿನ್ ದ ಆಶ್ರಮ ಅನ್ನೋದು ನನ್ನ ಸಮಾಧಾನಕ್ಕೆ ಗೊತ್ತಿರಬೇಕು.
ನಾನು ಸಪೋಸ್ ನಾನು ಕೊಟ್ಟಿರುವಂತಹ ದುಡ್ಡು ಅನ್ನುವಂಥದ್ದು ಅಥವಾ ನಾನು ಕೊಟ್ಟಿರುವಂತಹ ಸೇವೆ ಅಂತಾನೆ ಅನ್ಕೋಣ, ದುಡ್ಡೇ ಕೊಡ್ಬೇಕಂತ ಇಲ್ಲ, ಸೇವೆ ಮಾಡ್ತೀನಿ, ಏನೋ ಒಂದು ವಾಲಂಟಿಯರ್ ಆಗಿ ಒಂದು ಕೆಲಸವನ್ನ ಮಾಡ್ತೀನಿ ತಿಳ್ಕೊಳ್ಳಿ. ಆ ವಾಲಂಟಿಯರ್ ಅಥವಾ ಆ ಒಂದು ಸರ್ವಿಸ್ ಅನ್ನುವಂಥದ್ದು ಏನಿರುತ್ತೆ ಅದು ಸದ್ವಿನಿಯೋಗ ಆಗ್ತಾ ಇದೆಯಾ ಅನ್ನುವಂಥದ್ದನ್ನ ತಿಳಿದುಕೊಳ್ಳೋದು ಒಂದು ದೇಶದ ನಾಗರಿಕನಾಗಿ ನನ್ನ ಹಕ್ಕು. ಆ ಹಕ್ಕನ್ನ ಆಶ್ರಮ ಕೂಡ ಸಪೋರ್ಟ್ ಮಾಡಬೇಕು. ಹಾಗೆ ಆ ಹಕ್ಕನ್ನು ಕೊಡುವಂತಹ ಸಂವಿಧಾನ ಅನ್ನುವಂಥದ್ದು ಏನಿದೆ ಅದರ ಅಂಡರ್ ಅಲ್ಲಿ ಪ್ರತಿಯೊಂದು ರಿಲಿಜಿಯಸ್ ಇನ್ಸ್ಟಿಟ್ಯೂಷನ್ ಅನ್ನುವಂಥದ್ದು ಇರಬೇಕು. ಅದು ಯಾವಾಗ RTI ಜನರ ಮಧ್ಯದಲ್ಲಿ ಇರತ್ತೆ, ಪೊಲಿಟಿಕಲ್ ಆಂಗಲ್ ಅಲ್ಲಿ ಆ ಪೊಲಿಟಿಕಲ್ ಗೇಮ್ ಅಲ್ಲಿ ಇನ್ವಾಲ್ವ್ ಆಗೋದು ಕಡಿಮೆ ಆಗತ್ತೆ ಅನ್ನೋದು ನನ್ನ ದೃಷ್ಟಿಕೋನ. ಯಾಕೆಂತಂದ್ರೆ ಈ ಎಲ್ಲ ಕಾನ್ಸ್ಪಿರಸಿ ಅನ್ನುವಂಥದ್ದು, ಈ ಎಲ್ಲ ಕಾಂಟ್ರವರ್ಸಿ ಅನ್ನೋದು ಏನಾಗ್ತಾ ಇದೆ, ಇಶಾ ಫೌಂಡೇಶನ್ ನ ವತಿಯಿಂದ ಏನ್ ಬಂದಿರುವಂತಹ ಅಂಡರ್ಸ್ಟ್ಯಾಂಡಿಂಗ್ ಅಂತಂದ್ರೆ ಅವ್ರು ಕೊಟ್ಟಿರುವಂತಹ ಹೇಳಿಕೆ ಅನ್ನುವಂಥದ್ದು ನಾವು ಯಾರನ್ನೂ ಕ್ಯಾಪ್ಟಿವೇಟ್ ಮಾಡಾಗಿ ಇಟ್ಟಿಲ್ಲ, ಅದು ಅವರವರ ಪರ್ಸನಲ್ ಚಾಯ್ಸ್ ವಿಚ್ ಇಸ್ ವ್ಯಾಲಿಡ್. ನೆಕ್ಸ್ಟ್ ಇದರ ಬ್ಯಾಕಪ್ ಲೈನ್ಸ್ ಅಂತ ಏನಿದೆ ಇದೆಲ್ಲ ಅಂದ್ರೆ ಇದು ಕೇವಲ ಒಂದು ಎಕ್ಸ್ಕ್ಯೂಸ್. ಆ ವ್ಯಕ್ತಿ ಹತ್ರ ಒಂದು ಕೇಸ್ ಇದೆ, ಹಾಗಾಗಿ ಅದನ್ನ ಅವರು ಪಿಟಿಷನ್ ಮೂಲಕ ಹೇಳ್ತಾ ಇದ್ದಾರೆ ಅನ್ನೋದಾದ್ರೆ, ಈ DMK ಪಕ್ಷ ಇರಬಹುದು ಅಥವಾ ಅಲ್ಲಿ ಕೆಲಸ ಮಾಡೋಕೆ ಟ್ರೈ ಮಾಡ್ತಾ ಇರುವಂತಹ ಕೆಲವೊಂದಷ್ಟು ಕ್ರಿಶ್ಚಿಯನ್ ಮಿಷನರಿ ಅನ್ನುವಂಥದ್ದು ಏನಿದೆ ಇದೆಲ್ಲವೂ ಕೂಡ ಇಶಾ ಫೌಂಡೇಶನ್ ಹಿಂದುತ್ವ ಅಥವಾ ಹಿಂದೂಯಿಸಂ ಸನಾತನ ಧರ್ಮವನ್ನ ಹೇಗೆ ಭದ್ರವಾಗಿ ಬೇರೂರಿಸ್ತಾ ಇವೆ, ನಾಟ್ ಇನ್ ಅ ವೇ ದಟ್ ಕನ್ವರ್ಷನ್. ನನಗೆ ನನ್ನ ಸಂಸ್ಕೃತಿ ಏನು, ನನ್ನ ಪುರಾತನ ಹಿನ್ನೆಲೆ ಏನು ಅನ್ನೋದು ನನಗೆ ಗೊತ್ತಿತ್ತು ಅಂತಂದ್ರೆ ನನ್ನನ್ನ ಯಾರೋ ಬ್ರೇನ್ ವಾಶ್ ಮಾಡಕ್ಕೆ ಸಾಧ್ಯ ಇಲ್ಲ. ದಿಸ್ ಇಸ್ ವಾಟ್ Isha Foundation is doing according to Sadhguru and the devotees of Isha Foundation. ಅಲ್ಲಿ ಮಹಾಶಿವರಾತ್ರಿ ಆರ್ಗನೈಸೇಷನ್ಸ್ ಇರಬಹುದು, ದೇಶ ವಿದೇಶದಿಂದ ಜನ ಬಂದು ಅಲ್ಲಿ ಏನ್ ಇನ್ವಾಲ್ವ್ ಆಗ್ತಾರೆ, ವಾಲಂಟಿಯರ್ ಕೆಲಸ ಇರಬಹುದು, ಬೇರೆ ಬೇರೆ ಏನ್ ಫಂಕ್ಷನ್ಸ್ ನಡೆಯುತ್ತೆ ಅದೆಲ್ಲದ್ರೂ ಕೂಡ ಒಂದು ಸಮೂಹ ಅನ್ನೋದಿರತ್ತೆ. ಅಂಡ್ ಇಟ್ಸ್ ಇರ್ರೆಸ್ಪೆಕ್ಟಿವ್ ಆಫ್ ಲ್ಯಾಂಗ್ವೇಜ್, ಇರ್ರೆಸ್ಪೆಕ್ಟಿವ್ ಆಫ್ ದ ಕಂಟ್ರಿ ಯು ಬಿಲಾಂಗ್ ಟು, ಇರ್ರೆಸ್ಪೆಕ್ಟಿವ್ ಆಫ್ ಯುವರ್ ರಿಲಿಜನ್. ಅಲ್ಲಿ ನೀವು ಈಶಾ ಫೌಂಡೇಶನ್ ಅಲ್ಲಿ ಹೋಗಿ ಕುತ್ಕೊಂಡ್ರೆ ನೀವು ಯಾವ ಜಾತಿ, ನೀವು ಯಾವ ದೇಶದಿಂದ ಬಂದಿದ್ದೀರಾ, ಏನ್ ಮಾಡ್ತಿದ್ದೀರಾ, ದಿಸ್ ಇಸ್ ಇಮ್ಮಟೀರಿಯಲ್. ಅಲ್ಲಿ ಹೇಗ್ ನೀವು ಬಂದ್ರಿ ಅಂತಂದ್ರೆ ನೀವು ಶಿವನ ಭಕ್ತ, ದಟ್ ಈಸ್ ದ ಐಡೆಂಟಿಟಿ. ಹಿಂಗಿರುವಾಗ ಒಂದು ಐಡೆಂಟಿಟಿಯ ಮೂಲಕ, ಶಿವ ಅನ್ನುವಂತಹ ಐಡೆಂಟಿಟಿಯ ಮೂಲಕ ಒಂದು ಸೆಟ್ ಆಫ್ ಪೀಪಲ್ ಅನ್ನ, ಹ್ಯೂಜ್ ಕ್ರೌಡ್ ಅನ್ನ ಯುನೈಟ್ ಮಾಡುವಂತಹ ಪ್ರಯತ್ನ ಮಾಡ್ತಾ ಇದ್ದಾಗ ಇಟ್ಸ್ ಹಾರ್ಡ್ ಟು ಕನ್ವಿನ್ಸ್ ದೆಮ್ ಟು ಗೆಟ್ ಕನ್ವರ್ಟೆಡ್. ಬ್ರೇನ್ ವಾಶ್ ಆಗಿ ಕನ್ವರ್ಟ್ ಆಗುವಂತಹ ಪ್ರಯತ್ನ ಅನ್ನುವಂಥದ್ದು ಯಾವಾಗ ಈ ಫೈನಾನ್ಷಿಯಲಿ ಲೋವರ್ ಸೆಕ್ಷನ್ ಆಫ್ ಪೀಪಲ್ ಅನ್ನ ಕನ್ವರ್ಟ್ ಮಾಡೋದು, ಈ ಅಕ್ಕಿ ಬ್ಯಾಗ್ ಅನ್ನ ಕೊಟ್ಬಿಟ್ಟು ಮತ್ತೊಂದನ್ನ ಕೊಡ್ತೀವಿ, ಇಲ್ಲಿಗೆ ಬನ್ನಿ, ನೀವು ನಿಮ್ಮ ಹಿಂದೂ ಧರ್ಮದಲ್ಲಿ ದಲಿತರನ್ನ ತುಂಬಾ ಕೆಟ್ಟದಾಗಿ ಟ್ರೀಟ್ ಮಾಡ್ತೀರಾ, ಅದೇ ನೀವು ಇಸ್ಲಾಂಗೆ ಕನ್ವರ್ಟ್ ಆಗಿ ಅಥವಾ ಕ್ರಿಶ್ಚಿಯಾನಿಟಿಗೆ ಕನ್ವರ್ಟ್ ಆಗಿ ಇಲ್ಲಿ ಎಲ್ಲರೂ ಈಕ್ವಲ್ ಅನ್ನೋದನ್ನ ಏನ್ ಹೇಳ್ತಾರೆ, ವಿಚ್ ಇಸ್ ನಾಟ್ ದ ಕೇಸ್. ಈ ಇಸ್ಲಾಂ ಅಲ್ಲೂ ಕೂಡ ದಲಿತ್ ಮುಸ್ಲಿಮ್ಸ್ ಅಂತ ಇದ್ದಾರೆ, ಕ್ರಿಶ್ಚಿಯಾನಿಟಿಯಲ್ಲಿ ಕೂಡ ಆ ಒಂದು ಹೈರಾರ್ಕಿ ಅನ್ನುವಂಥದ್ದು ಇದೆ. ಬಟ್ ಇದನ್ನ ಯಾವಾಗ ತುಂಬಾ ಕಡಿಮೆ ಎಜುಕೇಶನ್ ಅನ್ನ ಪಡ್ಕೊಂಡು ಜೀವನದಲ್ಲಿ 3 ಹೊತ್ತಿನ ಊಟ ಮಾಡಿದ್ರೆ ಸಾಕು ಅನ್ನುವಂತಹ ಜನರಿಗೆ ನೀವು ಇದೆಲ್ಲವನ್ನ ತಿಳ್ಕೊಳ್ಳುವಂತಹ ಆ ಒಂದು ಸ್ಕೋಪ್ ಇರೋದಿಲ್ಲ, ಆ ಒಂದು ಅವಕಾಶ ಇರೋದಿಲ್ಲ. ಅಂಥವ್ರನ್ನ ಕನ್ವರ್ಟ್ ಮಾಡೋದು ಈಸಿ. ಇಂಥದ್ದನ್ನ ತಡೆಯುವಂತಹ ಪ್ರಯತ್ನವನ್ನ ಈಶಾ ಫೌಂಡೇಶನ್ ಇನ್ ಅ ಗುಡ್ ವೇ ಮಾಡ್ತಾ ಇರೋದ್ರಿಂದ ಅದನ್ನ ಕಟ್ ಮಾಡಬೇಕು, ಆ ಪಾಪ್ಯುಲಾರಿಟಿಯನ್ನ ಕಟ್ ಮಾಡಬೇಕು, ಅದಕ್ಕೊಂದು ಕೊಡ್ಬೇಕು ಅನ್ನುವಂತಹ ಉದ್ದೇಶದಿಂದ ಮಾಡಿರುವಂತಹ ಪಿಟಿಷನ್ ಅಂತ ಕೆಲವು ಜನ ಇದನ್ನ ವಾದ ಮಾಡೋರಿದ್ದಾರೆ. ಸಿ ಎವ್ರಿಬಡಿ ಹ್ಯಾಸ್ ದೇರ್ ವರ್ಜನ್, ದೇರ್ ಎಲಿಗೇಷನ್ಸ್ ವಿಚ್ ಇಸ್ ಫೇರ್. ಬಟ್ ನಾವು ಯಾರು ಒಂದು ದೇಶದ ರೆಸ್ಪಾನ್ಸಿಬಲ್ ಸಿಟಿಸನ್ ಆಗಿರ್ತೀವಿ, ಒಂದು ನ್ಯೂಸ್ ಆಯ್ತು ಅಂದ ತಕ್ಷಣ, ಅದು ವೈರಲ್ ಆದ ತಕ್ಷಣ, ಅದು ಕಾಂಟ್ರವರ್ಸಿ ಆದ ತಕ್ಷಣ ವಾಟ್ ನ್ಯೂಸ್ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ವೈ ದಿಸ್ ನ್ಯೂಸ್ ಅನ್ನುವಂಥದ್ದು ವೆರಿ ಇಂಪಾರ್ಟೆಂಟ್. ಹಾಗೆ ನೀವು ಯಾರನ್ನೇ ನಂಬಿ, ಯಾವುದೇ ಮತವನ್ನ ನಂಬಿ, ಯಾವುದೇ ಪಾತನ್ನ ನಂಬಿ, ಆದ್ರೆ ಧರ್ಮ ಅನ್ನೋದ್ರ ಪರಿಭಾಷೆ ಅನ್ನುವಂಥದ್ದೇನಿದೆ ಅಲ್ವಾ, ಅದನ್ನ ಮೀರುವಂಥದ್ದಾಗಬಾರ್ದು. ದುಡ್ಡು ಮಾಡೋದು ತಪ್ಪೇ ಅಲ್ಲ, ಧರ್ಮ ಅರ್ಥ ಕಾಮ ಮೋಕ್ಷ ಅಂತ ಇದೆ, ಯಾವುದೂ ತಪ್ಪಲ್ಲ. ಆದ್ರೆ ಒಂದು ವೇಳೆ ನಾನು ಹಣ ಮಾಡುವಂಥದ್ದು ಧರ್ಮಕ್ಕೆ ವಿರುದ್ಧವಾಗಿದೆ ಅಂತಂದ್ರೆ ಅದನ್ನ ಧರ್ಮ ಸಪೋರ್ಟ್ ಮಾಡೋದಿಲ್ಲ. ಕಾಮ ಅಂತ ಏನಿದೆ, ಡಿಸೈರ್ಸ್ ಈಸ್ ನಾರ್ಮಲ್. ಗೃಹಸ್ಥ ಆಶ್ರಮ ಅನ್ನೋಂತಿರೋದು ನಮ್ಮ ಮನಸ್ಸಿನಲ್ಲಿ ಇರುವಂತಹ ಡಿಸೈರ್ಸ್ ಅನ್ನ ಫುಲ್ಫಿಲ್ ಮಾಡ್ಕೊಳ್ಳಿ, ದೇಹಕ್ಕೆ ಬೇಕಾಗಿರುವಂತಹ ಡಿಸೈರ್ಸ್ ಅನ್ನ ಫುಲ್ಫಿಲ್ ಮಾಡ್ಲಿ ಅಂತಾನೆ ಗೃಹಸ್ಥಾಶ್ರಮ ಅಂತ ಕೊಟ್ಟಿರೋದು. ಆದ್ರೆ ಆ ಕಾಮ ಅನ್ನುವಂಥದ್ದು ಧರ್ಮದ ವಿರುದ್ಧವಾಗಿ ಇತ್ತು ಅಂತಂದ್ರೆ ದಟ್ ಈಸ್ ನಾಟ್ ಜಸ್ಟಿಫಿಕೇಬಲ್. ಇದನ್ನ ನಾವು ಅಡ್ರೆಸ್ ಮಾಡಬೇಕು. ನಾನಾಗ್ಲೇ ಹೇಳಿದ ಹಾಗೆ ಯಾವುದೇ ಆಶ್ರಮ ಅನ್ನುವಂಥದ್ದು
ಒಂದು ನ್ಯೂಸ್ ಆಯ್ತು, ಯಾವುದೇ ಮಂದಿರದ ಬಗ್ಗೆ ಒಂದು ನ್ಯೂಸ್ ಆಯ್ತು ಅಂದ ತಕ್ಷಣ ಭಕ್ತರಾಗಿ ಇರೋರು ಅಥವಾ ಅದ್ರ ಬಗ್ಗೆ ಯಾವುದೇ ಇಮೋಷನ್ಸ್ ಇಟ್ಕೊಳ್ಳದೇ ಇರೋರು ಅದ್ರ ಬಗ್ಗೆ ಒಂದು ಒಪಿನಿಯನ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಬಾರ್ದು. ಲೆಟ್ಸ್ ವೇಟ್ ಅಂಡ್ ಸಿ ಹೌ ಇಟ್ ಟೇಕ್ಸ್ ದ ಟರ್ನ್. ಎಟ್ ದ ಸೇಮ್ ಟೈಮ್ ನಾವು ಡಿವೋಟಿ ಆಗಿರ್ಲಿ, ಏನೇ ಆಗಿರ್ಲಿ, ಒಂದು ವೇಳೆ ವರ್ಸ್ಟ್ ಸಿನಾರಿಯೋದಲ್ಲಿ ಯಾವುದೇ ಮಠಾಧೀಶ, ಮಂದಿರ ಅಥವಾ ಮದ್ರಸಾ ಅಥವಾ ಕ್ರಿಶ್ಚಿಯಾನಿಟಿಯಲ್ಲಿ ಇರುವಂತಹ ಫಾದರ್ ಅಂತ ಏನ್ ಬರುತ್ತೆ, ಪೋಪ್ ಅಂತ ಏನ್ ಬರುತ್ತೆ, ಯಾರೇ ಇರಬಹುದು, ಇಫ್ ಎಟ್ ಆಲ್ ದೇ ಆರ್ ಅಗೇನ್ಸ್ಟ್ ಟ್ರೂತ್, ದೇ ಆರ್ ಅಗೇನ್ಸ್ಟ್ ಧರ್ಮ ಅನ್ನುವಂಥದ್ದು ಪ್ರೂವ್ ಆಯ್ತು ಅಂತಂದ್ರೆ ವಿ ಶುಡ್ ಬಿ ಇನ್ ಅ ಕಂಡೀಷನ್ ಟು ಎಕ್ಸೆಪ್ಟ್ ದ ವೇ ಇಟ್ ಈಸ್. ನೀವು ಯಾರಿಗೇ ಫ್ಯಾನ್ ಆಗಿರ್ಬಹುದು, ಯಾರದ್ದೇ ಫಾಲೋವರ್ ಆಗಿರ್ಬಹುದು, ಆದ್ರೆ ಈ ದೇಶದ ಲಾ ಇದಕ್ಕಿಂತ ದೊಡ್ಡವರು ಯಾರೂ ಇಲ್ಲ. ಧರ್ಮ ಅನ್ನೋದಕ್ಕೆ ಮೀರಿರುವಂತಹ ವ್ಯಕ್ತಿ ಯಾರೂ ಇಲ್ಲ. ರೈಟ್. ಟೇಕ್ ಕೇರ್.